ಸ್ನೇಹಿತರೆ ನಮಸ್ಕಾರ, ನಿಮ್ಗೆಲ್ರಿಗೂ ನಮ್ಮ ನವ ಚಾನಲ್ಗೆ ಸ್ವಾಗತ. ಹಿಂದಿನ ವಿಡಿಯೋದಲ್ಲಿ ಇದೀಗ ನಾವು ದಿನನಿತ್ಯ ಸಿಟಿಟಿ 2026ರ ತಯಾರಿಗಾಗಿ ತರಗತಿಗಳನ್ನ ಮಾಡ್ತಾ ಇದೀವೋ ಅದರಲ್ಲಿ ಇಂದು ಕನ್ನಡದ ವ್ಯಾಕರಣ ಮತ್ತೆ ಬೋಧನಾಶಾಸ್ತ್ರ ಪ್ರಶ್ನೆ ಪತ್ರಿಕೆನ ಬಿಡಿಸ್ತಾ ಹೋಗ್ತೀವಿ. ನೋಡಿ, ಇದು ಅಂತಿಮ ತಯಾರಿಗಾಗಿ ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸ್ತಾ ಇರೋದ್ರಿಂದ 2024ರ ನಮ್ಗೆ ಏನು ಕೊನೆ ಸಿಟಿಟಿ ಆಗಿತ್ತಲ್ವಾ ಅದರ ಪ್ರಶ್ನೆ ಪತ್ರಿಕೆಯನ್ನ ಇವತ್ತು ನಾನು ಬಿಡಿಸ್ತಾ ಹೋಗ್ತೇನೆ. ಅದಕ್ಕಿಂತ ಮುಂಚಿತವಾಗಿ ಸ್ಪರ್ಧಾ ಮಿತ್ರರು, ನೀವು ಇದೇ ಮೊದಲ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ಕೊಡ್ತಿದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ. ನಾವು ಮಾಡುವಂತ ಎಲ್ಲಾ ತರಗತಿಗಳ ನೋಟಿಫಿಕೇಶನ್ ನಿಮಗೆ ಮೊದಲೇ ಸಿಗುತ್ತೆ. ಜೊತೆಗೆ ನಿಮಗೆ ಈ ತರಗತಿ ಇಷ್ಟ ಆದ್ರೆ ಈ ಒಂದು ವಿಡಿಯೋಗೆ ಲೈಕ್ ಅನ್ನ ಕೊಡ್ತಾ ಹೋಗಿ. ಅದರ ಜೊತೆಗೆ ನಾವು ಈಗಾಗಲೇ ಬಹಳಷ್ಟು ಪ್ರಶ್ನೆ ಪತ್ರಿಕೆಗಳನ್ನ ಬಿಡಿಸಿದೆ. ಸರಿಸುಮಾರು 2018ರಿಂದ ಅನ್ಕೊಳ್ತೀವಿ, 2018ರಿಂದ ಸರಿಸುಮಾರು 10ರಿಂದ 14 ಕನ್ನಡ ಪ್ರಶ್ನೆ ಪತ್ರಿಕೆಗಳನ್ನ ಬಿಡಿಸಿದ್ದೀವಿ. ಇಂಗ್ಲಿಷ್ಗೆ ಸಂಬಂಧಿಸಿದಂತೆ ಸರಿಸುಮಾರಾಗಿ 6ರಿಂದ 8 ಪ್ರಶ್ನೆ ಪತ್ರಿಕೆಗಳನ್ನ ಬಿಡಿಸಿದ್ದೇನೆ. ಗಣಿತಕ್ಕೆ ಸಂಬಂಧಿಸಿದ ಕೆಲವೊಂದಿಷ್ಟು 10 ಪ್ರಶ್ನೆ ಪತ್ರಿಕೆಗಳನ್ನ ಬಿಡಿಸಿದ್ದೇನೆ. ಸೊ ಇವೆಲ್ಲವೂ ಸಹ ಈ ಗಣಿತ ಇರುವಂತದ್ದು ಪತ್ರಿಕೆ 1 ಮತ್ತೆ ಪತ್ರಿಕೆ 2ಕ್ಕೂ ಸಂಬಂಧಿಸಿದ ಕೆಲವೊಂದಿಷ್ಟು ಪ್ರಶ್ನೆ ಪತ್ರಿಕೆಗಳನ್ನ ಬಿಡಿಸಿದ್ದೇನೆ. ಅದಕ್ಕೆ ಸಂಬಂಧಿಸಿದ ಮಾಹಿತಿ ಸಹ ನಮ್ಮ ಚಾನಲ್ ಪ್ಲೇ ಲಿಸ್ಟ್ ಅಲ್ಲಿ ಸಿಗ್ತಾ ಹೋಗುತ್ತೆ. ಸೊ ನಿಮ್ಗೆ ಯಾರಿಗಾದ್ರೂ ಅವಶ್ಯಕತೆ ಇದ್ರೆ ಅಲ್ಲಿ ನೀವು ನೋಡ್ಕೊಳ್ತಾ ಹೋಗ್ಬೋದು. ಸೊ ಪ್ರತಿಯೊಂದು ಪ್ರಶ್ನೆ ಪತ್ರಿಕೆ ನಿಮ್ಗೆ ಏನ್ ಕೊಡುತ್ತೆ ಅಂದ್ರೆ ಒಂದು ರೀತಿಯಾಗಿ ಬ್ಲೂ ಪ್ರಿಂಟ್ ತರ ಅದು ನಿಮ್ಗೆ ಗೊತ್ತಾಗ್ತಾ ಹೋಗುತ್ತೆ. ಅಂದ್ರೆ ಯಾವ ಪ್ರಶ್ನೆಗಳು ಬರಬಹುದು, ಯಾವ ಹೆಚ್ಚಾಗಿ ನಮ್ಗೆ ಅಂಕಗಳನ್ನ ಕೊಡ್ತಾ ಹೋಗ್ತವೆ, ಯಾವ ವಿಷಯಗಳ ಮೇಲೆ ಫೋಕಸ್ ಮಾಡ್ಬೇಕೆನ್ನುವಂಥದ್ದು ನಮಗೆ ಆ ಒಂದು ಪ್ರಶ್ನೆ ಪತ್ರಿಕೆಗಳು ತಿಳಿಸ್ಕೊಡ್ತಾ ಹೋಗ್ತವೆ. ಅದೇ ಒಂದು ಕಾರಣದಕ್ಕೋಸ್ಕರ ನಾನು ಹೆಚ್ಚಿನ ಪ್ರಶ್ನೆ ಪತ್ರಿಕೆಗಳನ್ನ ಬಿಡಿಸ್ತಾ ಇದ್ದೀನಿ. ನಾನು ಇದುವರೆಗೂ ಬಿಡಿಸುವಂಥದ್ರಲ್ಲಿ ಎಲ್ಲವೂ ಸಹ ಪ್ರಶ್ನೆ ಪತ್ರಿಕೆಗಳನ್ನ ಬಿಡಿಸಿದ್ದೀನಿ. ಒಂದು ಶೈಕ್ಷಣಿಕ ಮನೋವಿಜ್ಞಾನಕ್ಕೂ ಸಹ ಪ್ರಶ್ನೆ ಪತ್ರಿಕೆಗಳನ್ನ ಬಿಡಿಸಿದ್ದೀನಿ. ಈಗ ಸಾಮಾನ್ಯವಾಗಿ ಎಲ್ಲರೂ ಭಾಷೆ ಒಂದು ಕನ್ನಡವನ್ನೇ ಆಯ್ಕೆ ಮಾಡ್ಕೊಂಡಿರ್ತೀರ. ಭಾಷೆ ಒಂದು ಅಭ್ಯರ್ಥಿಗಳು ಕನ್ನಡವನ್ನ ಭಾಷೆ ಎಂದು ಆರಿಸಿಕೊಂಡಿದರೆ ಭಾಗ 4ರಲ್ಲಿರುವ ಪ್ರಶ್ನೆ ಸಂಖ್ಯೆ 91ರಿಂದ 120ರವರೆಗಿನ ಪ್ರಶ್ನೆಗಳನ್ನು ಉತ್ತರಿಸಬೇಕು. ಸೊ ಇದು ಸಹ ಅಷ್ಟೇ. ಇವನ್ ನೀವು ಸಿಟಿಟಿ ಬರೀತಿದ್ದೀರಾ ಅಂತಂದ್ರೆ, ಸೊ ನೀವು ಈ ಸಲ ಸಿಟಿಟಿ ಬರೀತಿದ್ರು ಅಷ್ಟೇ, ನೀವು ಕ್ವಶನ್ ನಂಬರ್ 91ರಿಂದ 120ರವರೆಗೂ ಅಟೆಂಡ್ ಮಾಡಬೇಕು. ಯಾವುದಕ್ಕೆ? ಕನ್ನಡಕ್ಕೆ. ಇಂಗ್ಲಿಷ್ಗಾದ್ರೆ 121ರಿಂದ 150ರವರೆಗಿನ ಆ ಪ್ರಶ್ನೆಗಳನ್ನ ನೀವು ಅಟೆಂಡ್ ಮಾಡ್ತಾ ಹೋಗ್ಬೇಕಾಗುತ್ತೆ. ಸೊ ನಾವು ಹೆಚ್ಚಿನ ತಡ ಮಾಡದೆ ಇವತ್ತಿನ ಒಂದು ಪ್ರಶ್ನೆ ಪತ್ರಿಕೆನ ಬಿಡಿಸೋಣ. ಸೊ ಮೊದಲಿಗೆ ಸಾಮಾನ್ಯವಾಗಿ ಕನ್ನಡ ವ್ಯಾಕರಣವೇ ಇರುತ್ತೆ. ಯಾಕೆ ಕನ್ನಡ ವ್ಯಾಕರಣ ಇರುತ್ತೆ ಅಂತಂದ್ರೆ, ಸೊ ನಮಗೆ ಮೊದಲಿಗೆ ಪ್ಯಾರಾಗ್ರಾಫ್ ಅನ್ನ ಕೊಟ್ಟಿರ್ತಾರೆ. ಸೊ ಈ ಪ್ಯಾರಾಗ್ರಾಫ್ ಕೊಟ್ಟಿರೋದ್ರಿಂದ ಈ ಪ್ಯಾರಾಗ್ರಾಫ್ಗೆ ಸಂಬಂಧ ಇರುವಂತ ಕೆಲವೊಂದಿಷ್ಟು ವ್ಯಾಕರಣಾಂಶವನ್ನ ಕೇಳ್ತಾ ಹೋಗ್ತಾರೆ. ಈಗ ಮೊದಲನೇ ಒಂದು ಪ್ರಶ್ನೆ ಇದ್ದಿದ್ದು ಇದು ಈ ಪ್ಯಾರಾಗ್ರಾಫ್ಗೆ ಸಂಬಂಧಿಸಿದಂತೆ. ಸೊ ಅದನ್ನ ನಾನು ತೆಗೆದಿಲ್ಲ ಇಲ್ಲಿ. ಸೊ ಎರಡನೇ ಪದ ಇಲ್ಲದೆ ಅಕ್ಕಪಕ್ಕ ಪದವು ಅಂತ ಇದೆ. ಇದು ಸಮಾನಾರ್ಥಕ ಪದ, ವಿರುದ್ಧಾರ್ಥಕ ಪದ, ಜೋಡು ಪದ, ಅನ್ಯ ದೇಶೀಯ ಪದ ಅಂತ. ಅಕ್ಕ ಪಕ್ಕ, ಸೊ ಇವೆರಡೂ ಸಹ ಹೇಗಿದಾವೆ? ಸೊ ಎರಡು ಪದಗಳಾಗಿದ್ದಾವೆ, ಎರಡೂ ಸಹ ಜೋಡಿಯಾಗಿದ್ದಾವೆ, ಸೊ ಪ್ರಾಸಬದ್ಧವಾಗಿದ್ದಾವೆ. ಸೊ ಪ್ರಾಸಬದ್ಧವಾಗಿದ್ದಾಗ ಅವುಗಳನ್ನ ನಾವೇನ್ ಕರಿತೀವಿ? ಜೋಡು ಪದಗಳು ಅಂತ ಕರಿತಾ ಹೋಗ್ತೀವಿ. ಜೋಡು ಪದ, ಜೋಡು ನುಡಿ ಅಂತಾನು ಕರಿತಾ ಹೋಗ್ತೀವಿ. ಸೊ ಇದರ ಅರ್ಥ ಏನು? ಎರಡು ಸಮಾನ ಅಥವಾ ಸಂಬಂಧಿತ ಪದಗಳು ಒಟ್ಟಿಗೆ ಸೇರಿ ಅರ್ಥವನ್ನ ನೀಡಂತಿದ್ರೆ ಸೊ ನಾವು ಜೋಡು ಪದ ಅಂತ ಕರಿತಾ ಹೋಗ್ತೀವಿ. ಕೆಲವೊಮ್ಮೆ ಆ ಎರಡು ಪದಗಳಲ್ಲಿ ಒಂದು ಪದ ಅರ್ಥ ಕೊಟ್ಟರು ಸಾಕಾಗ್ತಾ ಇರುತ್ತೆ. ಇನ್ನ ಎರ್ಗೆ ಪದದ ಶಿಷ್ಟ ರೂಪವೇನು ಅಂತ ಕೇಳಿದರೆ, ನೋವು, ಪರರಿಗೆ, ಎರವರಿಗೆ, ಏರಿಗೆ ಅಂತ ಅರ್ಥ ಎಂತ ಕೊಟ್ಟಿದ್ದಾರೆ. ಸೊ ಮೊದಲಿಗೆ ಶಿಷ್ಟ ರೂಪ ಅಂತಂದ್ರೆ ಏನೋ ಅರ್ಥ ಮಾಡ್ಕೊಳ್ತಾ ಹೋಗ್ಬೇಕಾಗತ್ತೆ. ಸೊ ಶಿಷ್ಟ ರೂಪ ಅಂತಂದ್ರೆ ಆ ಒಂದು ಪ್ರಾದೇಶಿಕ ಅಥವಾ ಒಂದು ಆಡು ಭಾಷೆಯ ಒಂದು ಪದ ಇದಾಗಿರುತ್ತೆ. ಸೊ ಹೆರಿಗೆ ಅನ್ನುವಂಥದ್ದು ಆಡು ಭಾಷೆಯ ಪದ. ಹಾಗಾದ್ರೆ ಹೆರಿಗೆ ಅಂತಂದ್ರೆ ಏನ್ ಅರ್ಥ ಅಂತ ಕೇಳ್ತಾರಂಥದ್ದು. ನೋವು, ಪರರಿಗೆ, ಎರವರಿಗೆ, ಏರಿಗೆ ಅಂತ ಇದೆ. ಸೊ ಏನಾಗ್ತಾ ಹೋಗುತ್ತೆ? ಹೆರಿಗೆ ಎನ್ನುವಂಥ ಪದವು ನೋವು ಎನ್ನುವಂತಹ ಪದದ ಅರ್ಥವನ್ನ ಕೊಡ್ತಾ ಹೋಗುತ್ತೆ. ನೋವು ಎಂಬ ಅರ್ಥವನ್ನ ಕೊಡುತ್ತೆ. ಸೊ ಹೆರಿಗೆ ಅಂತಂದ್ರೆ ಹೆರಿಗೆ ಅಂತ ನಾವು ಸಾಮಾನ್ಯವಾಗಿ ಆನ್ಸರ್ ಹಾಕ್ಬಿಟ್ಟಿರ್ತೀವಿ. ಸೊ ಇದು ರಾಂಗ್ ಆನ್ಸರ್ ಆಗುತ್ತೆ. ಓಕೆನಾ? ಸೊ ಆಪ್ಷನ್ 1 ಇದಕ್ಕೆ ಸರಿಯಾದ ಉತ್ತರ ಆಗ್ತಾ ಹೋಗುತ್ತೆ. ಮುಂದಿನ ಪ್ರಶ್ನೆ, ಕಿವಿಗೆ ಪದದಲ್ಲಿನ ವಿಭಕ್ತಿ ಪ್ರತ್ಯಯ ಯಾವುದು ಅಂತ ಕೇಳಿದ್ದಾರೆ. ಪ್ರಥಮ ವಿಭಕ್ತಿ ಪ್ರತ್ಯಯ, ಚತುರ್ಥಿ ವಿಭಕ್ತಿ, ಸಪ್ತಮಿ ವಿಭಕ್ತಿ, ಪಂಚಮಿ ವಿಭಕ್ತಿ ಅಂತ ಇದೆ. ಸೊ ಕಿವಿಗೆ, ಸೊ ಗೆ ಎನ್ನುವಂತ ಪದದಲ್ಲಿ ಇರೋದ್ರಿಂದ ನಮ್ಗೆ ಯಾವ್ದಾಗ್ತಾ ಹೋಗುತ್ತೆ? ಸೊ ಉ ಎನ್ನುವಂಥದ್ದು ಪ್ರಥಮ, ಅನ್ನು ಎನ್ನುವಂಥದ್ದು ದ್ವಿತೀಯ, ಇಂದ ಎನ್ನುವಂಥದ್ದು ತೃತೀಯ, ಗೆ ಕೆ ಅನ್ನುವಂಥದ್ದು ಚತುರ್ಥಿ ಆಗುತ್ತೆ. ಸೊ ಪದದ ಕೊನೆಯಲ್ಲಿ ಗೆ ಮತ್ತು ಕೆ ಬಂದ್ರೆ ಚತುರ್ಥಿ ವಿಭಕ್ತಿ ಪ್ರತ್ಯಯ ಆಗುವುದರಿಂದ ಸೊ ಇದು ಆಪ್ಷನ್ 2 ಚತುರ್ಥಿ ವಿಭಕ್ತಿ ಪ್ರತ್ಯಯಕ್ಕೆ ಸರಿಯಾದ ಉತ್ತರ ಆಗ್ತಾ ಹೋಗುತ್ತೆ. ಮುಂದಿನ ಪ್ರಶ್ನೆ ಮತ್ತೆ ಬಹಳ ಸುಲಭವಾಗಿದೆ ಪ್ರಶ್ನೆ. ಮೊದಲು ಪದದ ವಿರುದ್ಧಾರ್ಥಕ ಪದ, ಪ್ರಾರಂಭ, ಬದಲು, ಕೊನೆ, ಅದಲು ಅಂತ. ಸೊ ಮೊದಲು ಪದಕ್ಕೆ ಸಮಾನಾರ್ಥಕ ಪದ ಪ್ರಾರಂಭ ಆಗುತ್ತೆ, ಬಟ್ ವಿರುದ್ಧಾರ್ಥಕ ಪದ ಯಾವ್ದಾಗ್ತಾ ಹೋಗುತ್ತೆ? ಇಲ್ಲಿ ಕೊನೆ ಎನ್ನುವಂಥದ್ದು. ಆಪ್ಷನ್ 3 ಇದಕ್ಕೆ ಸರಿಯಾದ ಉತ್ತರ ಆಗ್ತಾ ಹೋಗುತ್ತೆ. ಬದಲು, ಆಮೇಲೆ ಎನ್ನುವಂಥವೆಲ್ಲ ಸಹ ನಮ್ಗೆ ಬೇರೆ ಬೇರೆ ಅರ್ಥಗಳನ್ನ ಕೊಡ್ತಾ ಹೋಗುತ್ತೆ. ಮುಂದಿನ ಇವೆಲ್ಲವೂ ಸಹ ಆ ಒಂದು ಪ್ಯಾರಾಗ್ರಾಫ್ಗೆ ಸಂಬಂಧಿಸಿದ ಪ್ರಶ್ನೆಗಳಿದಾಗಿದ್ದಾವೆ. ಮತ್ತೆ ಇಲ್ಲಿ ಒಂದು ಪದ್ಯ ಭಾಗವನ್ನು ಕೊಟ್ಟಿರ್ತಾರೆ. ಸೊ ಅದಕ್ಕೆ ಸಂಬಂಧಿಸಿದಂತೆ ಕೆಲವೊಂದಿಷ್ಟು
ಪ್ರಶ್ನೆಗಳನ್ನು ಕೇಳಿದ್ದಾರೆ. ಸೊ ಇಲ್ಲಿ ಮಿಂದು ಈ ಪದದಲ್ಲಿನ ಧಾತು ಪದವನ್ನ ತಿಳಿಸಿ ಅಂತ ಕೇಳಿದರೆ, ಮಿಂದು ಅಂತಂದ್ರೆ ನೀರಿನಲ್ಲಿ ಮಿಂದುವುದು, ಸೊ ನೀರಿನ ಮೀಯುವುದು ಅಂತ ತಿಳಿತಾ ಹೋಗ್ತೀವಿ. ಮಿಂದು ಅಂತಂದ್ರೆ ಮೀಯುವುದು ಅಥವಾ ಸ್ನಾನ ಮಾಡುವಂಥದ್ದು, ಈಜುವುದು ಎನ್ನುವಂತ ಅರ್ಥವನ್ನ ಕೊಡ್ತಾ ಹೋಗುತ್ತೆ. ಧಾತು ಪದ ಇಲ್ಲಿ ಮೀಯು ಆಗುತ್ತೆ. ಎಸ್ಸಿನ ಮುಂದಿನ ಪ್ರಶ್ನೆಯನ್ನ ಚರ್ಚೆ ಮಾಡ್ತಾ ನೋಡಿ. ಎಲ್ಲವೂ ಸಹ ವ್ಯಾಕರಣಕ್ಕೆ ಸಂಬಂಧಿಸಿದ ಪ್ರಶ್ನೆಗಳೇ. ಎಸ್, ತೆರೆಗಳೆತ್ತರಗಳಲ್ಲಿ ಈ ಪದವನ್ನ ಬಿಡಿಸಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ. ತೆರೆಗಳೇ ಪ್ಲಸ್ ಎತ್ತರಗಳಲ್ಲಿ, ತೆರೆಗಳ ಪ್ಲಸ್ ಎತ್ತರಗಳಲ್ಲಿ, ತೆರೆ ಪ್ಲಸ್ ಗಳ ಪ್ಲಸ್ ಎತ್ತರಗಳಲ್ಲಿ ಅಂತ ಇದೆ. ತೆರೆಗಳ ಪ್ಲಸ್ ಎತ್ತರಗಳಲ್ಲಿ ಅಂತ ಇದೆ ನೋಡಿ. ಇದಕ್ಕೆ ಸಂಬಂಧಿಸಿದಂತೆ ತೆರೆಗಳೆತ್ತರಗಳಲ್ಲಿ ಅವುಗಳನ್ನು ಬಿಡಿಸಿ ಬರೆದಾಗ ತೆರೆಗಳ ಎತ್ತರದಲ್ಲಿ ಎನ್ನುವಂತಹ ಒಂದು ಪದವನ್ನು ಈ ರೀತಿಯಾಗಿ ಬಿಡಿಸ್ತಾ ಹೋಗ್ಬೋದು. ಆಪ್ಷನ್ 2 ಇದಕ್ಕೆ ಸರಿಯಾದ ಉತ್ತರ ಆಗ್ತಾ ಹೋಗುತ್ತೆ. ಎಸ್ಸಿನ ಮುಂದಿನ ಒಂದು ಪ್ರಶ್ನೆ, ಇವೆಲ್ಲವೂ ಸಹ ವ್ಯಾಕರಣಕ್ಕೆ ಸಂಬಂಧಿಸಿರುವಂತವೆ. ಅಮರು ಈ ಪದದ ಅರ್ಥವನ್ನು ಹೇಳಿ ಅಂತ ಕೇಳಿದರೆ, ಅತ್ತಿಕೊಳ್ಳು, ಆವರಿಸು, ಬಡಿದುಕೊಳ್ಳು, ಒತ್ತಿಕೊಳ್ಳು ಅಂತ ಇದೆ. ಸೊ ಅಮರು ಎನ್ನುವಂತ ಪದದ ಅರ್ಥ ಅತ್ತಿಕೊಳ್ಳು ಎನ್ನುವಂತ ಅರ್ಥ ಆಗ್ತಾ ಹೋಗುತ್ತೆ. ಅತ್ತಿಕೊಳ್ಳು ಅಥವಾ ಆರುವುದು ಎನ್ನುವಂತ ಅರ್ಥವನ್ನು ಕೊಡ್ತಾ ಹೋಗುತ್ತೆ. ಸೊ ಇನ್ನ ಈ 105ನೇ ಪ್ರಶ್ನೆ ಇರುವಂತದ್ದು ಬೋಧನಾ ಪ್ಯಾರಾಗ್ರಾಫ್ಗೆ ಸಂಬಂಧಿಸಿ ನೀವು ಅಲ್ಲೇ ಓದಿ ಆನ್ಸರ್ಸ್ ಅನ್ನ ಮಾಡಬಹುದು. ಇದಿಷ್ಟು ಸಂಪೂರ್ಣವಾಗಿ ನಿಮ್ಗೆ ಇದ್ದದ್ದು ಇಷ್ಟೊತ್ತು ಯಾವುದ್ರ ಬಗ್ಗೆ, ವ್ಯಾಕರಣಕ್ಕೆ ಸಂಬಂಧಿಸಿದ ಪ್ರಶ್ನೆಗಳು. ನೋಡಿ ಎಷ್ಟು ವ್ಯಾಕರಣ ಪ್ರಶ್ನೆಗಳು ಬಂದಿದ್ದು, ಬಹಳಷ್ಟು ವ್ಯಾಕರಣ ಪ್ರಶ್ನೆಗಳು ಬರ್ತವೆ. ಸರಿಸುಮಾರಾಗಿ ನಿಮಗೆ 7 ರಿಂದ 8 ಪ್ರಶ್ನೆಗಳು ವ್ಯಾಕರಣ ಪ್ರಶ್ನೆಗಳು ಬರ್ತವೆ. ಸೊ ಕೆಲವೊಮ್ಮೆ ಏನ್ ಮಾಡ್ತಾರೆ, ಸೊ ಕೆಲವೊಮ್ಮೆ 5 ರಿಂದ 6 ವ್ಯಾಕರಣ ಪ್ರಶ್ನೆಗಳು ಬರ್ತವೆ. ಯಾವುದು ಬೆಟರು? 2 ಬೆಟರ್. ಯಾಕೆ? 5 ರಿಂದ 6 ವ್ಯಾಕರಣ ಪ್ರಶ್ನೆಗಳು ಬಂದ್ರೆ ನಮ್ಗೆ ಆ ಪ್ಯಾರಾಗ್ರಾಫ್ ಕೊಟ್ಟಿರ್ತಾರಲ್ಲ ಅದರ ಮೇಲೆ ಹೆಚ್ಚಿನ ಪ್ರಶ್ನೆಗಳು ಕೇಳಿರ್ತಾರೆ, ಅಲ್ಲಿ ನಾವು ಈಸಿಯಾಗಿ ಸ್ಕೋರ್ ಮಾಡಬಹುದು. ಇಲ್ಲ 7 ರಿಂದ 8 ವ್ಯಾಕರಣ ಪ್ರಶ್ನೆಗಳನ್ನ ಕೇಳ್ತಿದಾರೆ ಅಂತಂದ್ರೆ ಇದು ಉತ್ತಮವೇ. ಬಟ್ ಯಾವಾಗ ನಮ್ಗೆ ಕಷ್ಟ ಆಗುತ್ತೆ, ಪದಗಳ ಅರ್ಥವನ್ನ ಕಂಪಲ್ಸರಿ 2 ಕೇಳ್ತಾರೆ. ರಿಪೀಟೆಡ್ ಕ್ವಶನ್ಸ್ 2 ಕ್ವಶನ್. ಸೊ ಅದ್ರ ಬಗ್ಗೆ ನಾನು ಅಲ್ಲೇ ಹೇಳಬೇಕು ಅಂತ ಅನ್ಕೊಂಡಿದ್ದೆ. ನೋಡಿ ಇಲ್ಲಿ ಈ ಪದದ ಅರ್ಥ ಅಂತ ಕೇಳಿದ್ರೆ ಇದು ರಿಪೀಟೆಡ್ ಕ್ವಶನ್. ಬೇಕಾದ್ರೆ ನನ್ನ ಎಲ್ಲಾ ಕ್ವಶನ್ ಪೇಪರ್ಸ್ ನಾನು ಬಿಡಿಸಿರೋದಾಗ ನೋಡಿ. ಸೊ ಸುಮಾರು ಸಲ ರಿಪೀಟೆಡ್ ಆಗಿದೆ ನೋಡಿ. ಪ್ರತಿಯೊಂದರಲ್ಲೂ ಅರ್ಥ ಅನ್ನೋ ಒಂದು ಪ್ರಶ್ನೆ ಇದ್ದೇ ಇರುತ್ತೆ. ಎಸ್, ಇಲ್ಲಿ ಶಿಷ್ಟರೂಪ ಅಂತ ಕೇಳಿದರೆ ಓಕೆ, ಅರ್ಥ ಎನ್ನುವ ಪದ ಮಿನಿಮಮ್ 2 ಪದಗಳು ಇದ್ದೇ ಇರ್ತವೆ. ಓಕೆನಾ, ಅದ್ರ ಮೇಲೆ ಸ್ವಲ್ಪ ಗಮನ ಹರಿಸೋಗಿ. ಇದಿಷ್ಟು ವ್ಯಾಕರಣಕ್ಕೆ ಸಂಬಂಧಿಸಿದಂತೆ. ಈಗ ನಾವು ಮಾಡುವಂಥದ್ದು ಬೋಧನಾ ಶಾಸ್ತ್ರಕ್ಕೆ ಸಂಬಂಧಿಸಿದಂತೆ. ನೋಡಿ ಕನ್ನಡದ ಬೋಧನಾ ಶಾಸ್ತ್ರಕ್ಕೆ ಸಂಬಂಧಿಸಿದಂತೆ ನಾವೇನು ನಮ್ಮ ಕರ್ನಾಟಕ TTL ಬರಿತೀವೋ ಆ ರೀತಿಯಾಗಿ ಬೋಧನಾ ಶಾಸ್ತ್ರ ಇಲ್ಲಿರೋದಿಲ್ಲ. ಸೊ ಇದು ಕಂಪ್ಲೀಟ್ಲಿ ಆಗಿ ಇದು ನಮ್ಮ ಇಡೀ ಭಾರತಕ್ಕೆಲ್ಲಕ್ಕೂ ಅನ್ವಯಿಸೋದ್ರಿಂದ ಈ ಪರೀಕ್ಷೆ. ಸೊ ಅವ್ರು ಏನ್ ಮಾಡ್ತಾರೆ, ತುಂಬಾ ಸ್ಟ್ಯಾಂಡರ್ಡೈಸ್ಡ್ ಆಗಿ ಈಗಾಗಲೇ ಯಾವ್ದಾದ್ರು ಇಂಗ್ಲಿಷ್ ಭಾಷೆಗೋ, ಹಿಂದಿ ಭಾಷೆಗೋ, ಸಂಸ್ಕೃತ ಭಾಷೆಗೋ ಈಗಿರುವಂತ ಪ್ರಶ್ನೆಗಳನ್ನು ಏನ್ ಮಾಡ್ತಾರೆ, ಕನ್ನಡಕ್ಕೆ ತರ್ಜುಮೆ ಮಾಡಿ ಏನ್ ಮಾಡ್ತಾ ಇರ್ತಾರೆ, ಪ್ರಶ್ನೆಗಳನ್ನ ತೆಗಿತಾ ಹೋಗ್ತಾರೆ. ಆದ್ರಿಂದ ಸೊ ಪ್ರಶ್ನೆಗಳನ್ನ ಅರ್ಥೈಸಿ ಸ್ವಲ್ಪ ಟ್ರಿಕ್ ಆಗಿ ನೀವು ಯಾವ ಪದಗಳನ್ನು ನೋಡಿ ನಾವು ಅರ್ಥ ಮಾಡ್ಕೋಬಹುದು ಅಂತ ಅರ್ಥ ಮಾಡ್ಕೊಂಡು ನೀವು ಆನ್ಸರ್ ಮಾಡ್ತಾ ಹೋಗ್ಬೇಕಾಗುತ್ತೆ. ನಾನು ಸುಮಾರು ಸಲ ಹೇಳಿದ್ದೀನಿ, ಪ್ರಶ್ನೆಯನ್ನ ಪೂರ್ತಿಯಾಗಿ ಓದೋದಕ್ಕಿಂತ ಕೆಲವೊಂದಿಷ್ಟು ಪದಗಳನ್ನ ಮಾತ್ರ ಓದಿ ನೀವು ಪ್ರಶ್ನೆಗಳನ್ನ ಆನ್ಸರ್ ಮಾಡುವಂಥದ್ದು ತುಂಬಾ ಸುಲಭ, ತುಂಬಾ ಎಫೆಕ್ಟಿವ್ ಆಗ್ತಾ ಹೋಗುತ್ತೆ. ಎಸ್, ಯಾವ್ದನ್ನ ಈಗ ನಾವು ಕೆಲವೊಂದಿಷ್ಟು ಪ್ರಶ್ನೆಗಳನ್ನ ಬಿಡಿಸ್ಕೊಡ್ತೀನಿ, ಅವಾಗ ನಿಮ್ಗೆ ಅದ್ರ ಬಗ್ಗೆ ಅರ್ಥ ಆಗ್ತಾ ಹೋಗುತ್ತೆ. ಕುಮಿನ್ನ ಅಂತರ ಅವಲಂಬನೆ ಪ್ರಮೇಯ. ಸೊ ಅಂತರ್ ಅವಲಂಬನೆ ಪ್ರಮೇಯ. ಸೊ ಒಂದು ನಿಮಿಷ. ಓಕೆ, ಅಂತರ್ ಅವಲಂಬನೆ ಪ್ರಮೇಯದ ಮೀನ್ಸ್ ಇಂಟರ್ ಡಿಪೆಂಡೆನ್ಸಿ ಹೈಪೋಥಿಸಿಸ್ ಪ್ರಕಾರದ ಈ ಕೆಳಕಂಡ ಯಾವುದು ಪರಸ್ಪರ ಅವಲಂಬಿತವಾಗಿದೆ? ಸೊ ಪರಸ್ಪರ ಅವಲಂಬಿತವಾಗಿರುವಂತದ್ದು ಯಾವುವು? ಪ್ರಥಮ ಮತ್ತು ದ್ವಿತೀಯ ಭಾಷೆಗಳಲ್ಲಿ ಮೂಲಭೂತ ವ್ಯಕ್ತಿಗಳ ನಡುವಿನ ಕೌಶಲ್ಯಗಳು, ದ್ವಿತೀಯ ಭಾಷೆಯಲ್ಲಿ ಗ್ರಹಿಕಾ ಶಕ್ತಿ ಮತ್ತೆ ಫಲಿತಗಳು, ಪ್ರಥಮ ಮತ್ತು ದ್ವಿತೀಯ ಭಾಷೆಯಲ್ಲಿ ಜ್ಞಾನಗ್ರಹಣ ಶೈಕ್ಷಣಿಕ ಪ್ರಾವೀಣ್ಯತೆ, ದ್ವಿತೀಯ ಭಾಷೆಯಲ್ಲಿ ಓದುವುದು ಮತ್ತೆ ಬರೆಯುವುದು ಅಂತ ಇದೆ. ಸೊ ನೋಡಿ, ಪರಸ್ಪರ ಅವಲಂಬನೆ ಅಂತಂದ್ರೆ ಇಲ್ಲಿ ನಮಗೆ 2 ಭಾಷೆಗಳು ಬರಲೇಬೇಕು. ಕುಮಿನ್ ರವರ ಪ್ರಕಾರ 2 ಭಾಷೆಗಳು ಎಲ್ಲಿದೆ ನೋಡಿ, ಪ್ರಥಮ ಮತ್ತು ದ್ವಿತೀಯ ಭಾಷೆಯಲ್ಲಿ ಮೂಲಭೂತ ವ್ಯಕ್ತಿಗಳ ನಡುವಿನ ಕೌಶಲ್ಯಗಳು ಅಂತ ಇದೆ. ಸೊ ಇದು ಮೂಲಭೂತ ವ್ಯಕ್ತಿಗಳ ನಡುವಿನ ಕೌಶಲ್ಯಗಳಲ್ಲ, ಪ್ರಥಮ ಮತ್ತು ದ್ವಿತೀಯ ಭಾಷೆಗಳಲ್ಲಿ ಜ್ಞಾನಗ್ರಹಣ ಶೈಕ್ಷಣಿಕ ಪ್ರಾವೀಣ್ಯತೆ. ಸೊ ಜಿಮ್ ಕುಮಿನ್ಸ್ ಅವರು ಅಂತರ್ ಅವಲಂಬನೆಯ ಪ್ರಮೇಯ ಅಂತ ಕೊಡ್ತಾರೆ. ಸೊ ಅವರು ಇಂಟರ್ ಡಿಪೆಂಡೆನ್ಸ್ ಹೈಪೋಥಿಸಿಸ್ ಅಲ್ಲಿ ಅವ್ರು ಏನ್ ಹೇಳ್ತಾರೆ ಅಂದ್ರೆ, ಮೊದಲ ಭಾಷೆ ಅಭಿವೃದ್ಧಿಪಡಿಸಿದ ಭಾಷಾ ಕೌಶಲ್ಯಗಳು 2ನೇ ಭಾಷೆ ಕಲಿಕೆಗೆ ವರ್ಗಾಯಿಸಲ್ಪಡುತ್ತವೆ. ಮೀನ್ಸ್ ಮೊದಲನೇ ಕನ್ನಡ ತುಂಬಾ ಚೆನ್ನಾಗಿ ಕಲ್ಕೊಂಡಿದ್ದಾರೆ ಅಂತಂದ್ರೆ ಅದು ಇಂಗ್ಲಿಷ್ ಮೇಲೂ ಸಹ ಪ್ರಭಾವ ಬೀರ್ತಾ ಹೋಗುತ್ತೆ. ಈ 2 ಭಾಷೆಗಳಲ್ಲಿ ಇದೊಂದು ಅರಿವಿನ ಶೈಕ್ಷಣಿಕ ಪ್ರಾವೀಣ್ಯತೆಯು ಪರಸ್ಪರ ಅವಲಂಬಿತವಾಗಿರುತ್ತದೆ. ಸೊ ಅರಿವಿನ ಜ್ಞಾನಗ್ರಹಣ ಶೈಕ್ಷಣಿಕ ಪ್ರಾವೀಣ್ಯತೆಯು ಪರಸ್ಪರ ಅವಲಂಬಿತ ಆಗಿರುತ್ತೆ. ಸೊ ಅದರಿಂದ ಆಪ್ಷನ್ 3 ಇದಕ್ಕೆ ಸರಿಯಾದ ಉತ್ತರ. ಸೊ ಇದು ನಮಗೆ ಯಾವ್ದಕ್ಕೆ ಸಂಬಂಧಿಸಿರುವಂತದ್ದು? ಸೊ ನಮಗೆ ಇದು CALP ಗೆ ಸಂಬಂಧಿಸಿರುವಂತದ್ದು. ಸರ್ ಏನ್ CALP ಅಂತಂದ್ರೆ, CALP ಮೀನ್ಸ್ ಹೆಚ್ಚಿನ ಭಾಷಾ ಪ್ರಾವೀಣ್ಯತೆ. ಇದ್ರ ಬಗ್ಗೆ ನಾನು ಸುಮಾರು ಸಲ ನನ್ನ ಹಿಂದಿನ ಒಂದು ಪ್ರಶ್ನೆ ಪತ್ರಿಕೆಗಳು ಬಿಡಿಸ್ಬೇಕಾದ್ರೆ ಹೇಳಿದ್ದೀನಿ, ಇದು ರಿಪೀಟೆಡ್ ಕ್ವಶನ್, ಹೆಚ್ಚಿನ ಭಾಷಾ ಪ್ರಾವೀಣ್ಯತೆ. ಸೊ ಇದ್ರ ಬಗ್ಗೆ ಫುಲ್ ಫಾರ್ಮ್ ಸಹ ಕೇಳ್ತಾರೆ ಅಂತಾನು ಹೇಳಿದ್ದೆ. ಏನ್ CALP ಅಂತಂದ್ರೆ, ಸೊ ಕಾಗ್ನೆಟಿವ್ ಅಕಾಡೆಮಿಕ್ ಲ್ಯಾಂಗ್ವೇಜ್ ಪ್ರೊಫೆಷನ್ಸಿ ಎನ್ನುವಂಥದ್ದು. ಲ್ಯಾಂಗ್ವೇಜ್ ಪ್ರೊಫೆಷನ್ಸಿ,
ಭಾಷಾ ಪ್ರಾವೀಣ್ಯತೆ ಎನ್ನುವಂತ ಅರ್ಥ ಕೊಡ್ತಾ ಹೋಗುತ್ತೆ. CALP ಎನ್ನುವಂಥದ್ದು, CALP ಮತ್ತೆ BICS. ಸೊ ಇದ್ರ ಬಗ್ಗೆ ನಿಮ್ಗೆ ಸರಿಯಾಗಿ ಮಾಹಿತಿ ಇರಬೇಕು. BICS ಅಂದ್ರೆ ಏನು, CALP ಅಂತಂದ್ರೆ ಏನು. ಸೊ ಇವುಗಳ ಬಗ್ಗೆ ನಾನು ನನ್ನ ಹಿಂದಿನ ವಿಡಿಯೋಗಳಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಸೊ ಅದ್ರ ಬಗ್ಗೆ ನೀವು ನೋಡ್ತಾ ಹೋಗಿ, ಯಾಕೆಂದ್ರೆ ಇದು ರಿಪೀಟೆಡ್ ಕ್ವಶನ್. ಮತ್ತೆ ಇದು ರಿಪೀಟೆಡ್ ಕ್ವಶನ್ ಆಯ್ತಾ ಹೋಯ್ತು. ಎಸ್, ಇನ್ನ ಮುಂದಿನ ಒಂದು ಪ್ರಶ್ನೆಯನ್ನು ಚರ್ಚೆ ಮಾಡ್ತಾ ಹೋಗೋಣ. ಮುಂದಿನ ಪ್ರಶ್ನೆ ಸಹ ಇದು ರಿಪೀಟೆಡ್ ಪ್ರಶ್ನೆ. ಭಾಷೆ ಮತ್ತು ಉಪಭಾಷೆಗಳ ಬಗ್ಗೆ ಒಂದು ಪ್ರಶ್ನೆ ಬಂದೇ ಬರುತ್ತೆ. ಸೊ ಇದು ಸಹ ಮತ್ತೆ ರಿಪೀಟೆಡ್ ಪ್ರಶ್ನೆ ಆಗಿದೆ. ಭಾಷೆ ಮತ್ತು ಉಪಭಾಷೆಗಳ ಬಗ್ಗೆ ಈ ಕೆಳಗಿನವುಗಳಲ್ಲಿ ಭಾಷಿಕವಾಗಿ ಯಾವುದು ಸರಿ ಅಂತ ಕೇಳಿದ್ದಾರೆ. ಸೊ ಭಾಷೆಗೆ ಸಂಬಂಧಿಸಿದಂತೆ ಭಾಷಿಕವಾಗಿ ಯಾವುದು ಸರಿ ಅಂತ ಕೇಳಿದ್ದಾರೆ. ಯಾವುದೇ ಸಂಬಂಧಿಸಿದಂತೆ ಭಾಷೆ ಮತ್ತು ಉಪಭಾಷೆಗಳಿಗೆ ಸಂಬಂಧಿಸಿದಂತೆ. ಸೊ ಮೊದಲನೇದಾಗಿದೆ, ಭಾಷೆ ಮತ್ತು ಉಪಭಾಷೆ ನಡುವೆ ಚೆನ್ನಾಗಿ ವಿವರಿಸಲಾದ ಯಾವುದೇ ಭಾಷಿಕ ಅಭಿನ್ನತೆ ಇಲ್ಲ ಅಂತ ಕೇಳಿದ್ದಾರೆ. ಭಾಷೆ ಮತ್ತು ಉಪಭಾಷೆಗಳ ನಡುವೆ ಚೆನ್ನಾಗಿ ವಿವರಿಸಲಾದ ಯಾವುದೇ ಭಾಷಿಕ ಭಿನ್ನತೆ ಇಲ್ಲ ಅಂತ ಕೊಟ್ಟಿದ್ದಾರೆ. ಇದು ಸರಿಯಾಗುತ್ತೆ. ಮೀನ್ಸ್ ನಮಗೆ ಭಾಷೆ ಮತ್ತೆ ಉಪಭಾಷೆಗಳ ನಡುವೆ ಯಾವುದೇ ಒಂದು ವಿಷಯಗಳನ್ನ ಚೆನ್ನಾಗಿ ಹೇಳಿದೀವಿ ಅಂತಂದ್ರೆ ಅದು ಯಾವುದೇ ರೀತಿ ಭಿನ್ನತೆ ಇರೋದಿಲ್ಲ. ಫಾರ್ ಎಕ್ಸಾಂಪಲ್, ಈಗ ನೀವು ಯಾರಾದ್ರೂ ತುಳು ಮಾತಾಡೋರಿಗೆ ಸೊ ನೀವೇನ್ ಮಾಡ್ತೀರಾ, ಕನ್ನಡ ಭಾಷೆಯಲ್ಲಿ ನೀವೇನಾದ್ರೂ ಅವ್ರಿಗೆ ಎಕ್ಸ್ಪ್ಲೈನ್ ಮಾಡಿದ್ರೆ ಚೆನ್ನಾಗಿ ಅರ್ಥ ಆಗುತ್ತೆ. ಇವೇನ್ ನೀವು ಅದನ್ನ ಅವ್ರ ತುಳು ಭಾಷೆಯಲ್ಲಿ ನೀವು ಎಕ್ಸ್ಪ್ಲೈನ್ ಮಾಡ್ರಿ, ಅದು ಸಹ ಅವ್ರಿಗೆ ಚೆನ್ನಾಗಿ ಅರ್ಥನೇ ಆಗುತ್ತೆ. ಅಂದ್ರೆ ಅಲ್ಲಿ ಯಾವುದೇ ಭಿನ್ನತೆ ಅವರಿಗೆ ಕಂಡು ಬರೋದಿಲ್ಲ. ಯಾವಾಗ ಭಿನ್ನತೆ ಕಂಡು ಬರುತ್ತೆ, ಬೇರೆ ಭಾಷೆಗಳೇನಾದ್ರೂ, ಫಾರ್ ಎಕ್ಸಾಂಪಲ್ ಅವ್ರಿಗೆ ಇಂಗ್ಲಿಷ್ ಅಲ್ಲಿ ಆಂಗ್ಲ ಭಾಷೆ ಹೇಳಿದಾಗ ಏನಾಗುತ್ತೆ, ಅಲ್ಲಿ ಅವ್ರಿಗೆ ಏನಾಗುತ್ತೆ ಆ ಪದಗಳ ಬಗ್ಗೆ ಅರ್ಥ ಬೇರೆ ಬೇರೆ ಬರ್ತಾ ಹೋಗುತ್ತೆ, ಭಿನ್ನತೆ ಬರ್ತಾ ಹೋಗುತ್ತೆ. ಸೊ ಇದು ಆಪ್ಷನ್ ಕಂಪ್ಲೀಟ್ಲಿ ರೈಟ್ ಇದೆ. ಬಟ್ ಆದ್ರೆ ಮುಂದೆ ನೋಡೋಣ ಯಾವುದು ಏನಾದ್ರು ತಪ್ಪಿದೆ, ಇಲ್ಲ ಮುಂದೆ ಇನ್ನೂ ಹೆಚ್ಚಿನ ಸರಿ ಇದೆ ಅನ್ನುವಂಥ ಮಾಹಿತಿ ನೀವು ನೋಡ್ತಾ ಹೋಗ್ಬೇಕು. ನೋಡಿ, ನಮಗೆ CTT ಹೇಗಂತಂದ್ರೆ ಕೊಟ್ಟಿರುವಂತಹ 4 ಪ್ರಶ್ನೆಗಳು ಅದೇ ರೀತಿಯಾಗಿ ಇರ್ತವೆ. ಭಾಷೆಗಳಿಗೆ ಲಿಖಿತ ಸಾಹಿತ್ಯವಿದೆ, ಆದರೆ ಉಪಭಾಷೆಗಳು ಮೌಖಿಕ ಪರಂಪರೆಯನ್ನ ಮಾತ್ರ ಆಧರಿಸಿವೆ ಅಂತ ಕೊಟ್ಟಿದ್ದಾರೆ. ಸೊ ಇದು ಕಂಪ್ಲೀಟ್ಲಿ ರಾಂಗ್. ಉಪಭಾಷೆಗಳಿಗೂ ಕೆಲವೊಂದಿಷ್ಟಕ್ಕೆ ಸೊ ಲಿಖಿತವಾಗಿರುವಂತ ಪರಂಪರೆ ಇದೆ. ಸೊ ಭಾಷೆಗಳು ಮತ್ತೆ ಉಪಭಾಷೆಗಳು ಭಾಷಿಕವಾಗಿ ಬೇರೆ ಬೇರೆ, ಆದರೆ ಭೌಗೋಳಿಕವಾಗಿ ಒಂದೇ ರೀತಿಯಾಗಿರುತ್ತವೆ ಅಂತ ಕೇಳಿದ್ದಾರೆ. ನೋಡಿ, ಭೌಗೋಳಿಕವಾಗಿ ಒಂದೇ ರೀತಿಯಾಗಿದೆ, ಆದರೆ ಭಾಷೆಗಳು ಉಪಭಾಷೆಗಳು ಭಾಷಿಕವಾಗಿ ಬೇರೆ ಬೇರೆ ಅಲ್ಲ. ಸೊ ಭಾಷಿಕವಾಗಿ ತುಂಬಾ ಕಂಪ್ಲೀಟ್ಲಿ ಬೇರೆ ಬೇರೆ ಅಲ್ಲ. ಫಾರ್ ಎಕ್ಸಾಂಪಲ್, ಈಗ ನಾವು ಈಗ ಕನ್ನಡವನ್ನೇ ಮಾತಾಡ್ತಾ ಇದೀವಿ ಅಂತಂದ್ರೆ ನಮ್ಮ ಒಂದು ಸರಿಸುಮಾರು ಒಂದು 60-70 ಕಿಲೋಮೀಟರ್ ದೂರ ಹೋದಂತೆ ಭಾಷೆ ಬದಲಾಗ್ತಾ ಹೋಗುತ್ತೆ. ಅವೆಲ್ಲವೂ ಉಪಭಾಷೆಗಳ ಆಗಬಹುದು, ಆದ್ರೆ ಅವೆಲ್ಲವೂ ಬೇರೆ ಬೇರೆ ಭಾಷೆಗಳಲ್ಲ. ಅವೆಲ್ಲವೂ ಸಹ ಉಪಭಾಷೆಗಳೆಲ್ಲವೂ ಸಹ ಭಾಷೆಗಳ ಒಂದು ರೂಪವೇ ಆಗಿರುತ್ತೆ. ಸೊ ಇದು ಸಹ ರಾಂಗ್ ಆಗ್ತಾ ಹೋಗುತ್ತೆ. ಭಾಷೆಗಳು ತನ್ನದೇ ಆದ ಲಿಪಿಗಳಿವೆ, ಆದರೆ ಉಪಭಾಷೆಗಳಿಗೆ ಸ್ವಂತ ಲಿಪಿಗಳಿಲ್ಲ ಅಂತ ಹೇಳ್ತಾರೆ. ನೋಡಿ, ಇದು ಅಲ್ಲೇ ಸಹ ಹೇಳಿರುವಂತದ್ದು. ಇದೇ ಒಂದು ಪಾಯಿಂಟ್ ಅನ್ನ ಇಲ್ಲೂ ತಂದಿದ್ದಾರೆ. ಸೊ ಇದು ಸಹ ರಾಂಗ್ ಆಗ್ತಾ ಹೋಗುತ್ತೆ. ಆಪ್ಷನ್ 1 ಇದಕ್ಕೆ ಸರಿಯಾದ ಉತ್ತರ ಆಗ್ತಾ ಹೋಗುತ್ತೆ. ಎಸ್ಸಿನ ಮುಂದಿನ ಪ್ರಶ್ನೆಯನ್ನ ಚರ್ಚೆ ಮಾಡ್ತಾ ಹೋಗೋಣ. ಮುಂದಿನ ಪ್ರಶ್ನೆ, ಮೀರಾ 7 ತಿಂಗಳ ಶಿಶು. ಈಗ ಅವಳು ಸ್ವರಗಳು ವ್ಯಂಜನಗಳೆರಡನ್ನೂ ಒಳಗೊಂಡ ಶಬ್ದಗಳನ್ನ ಮಾಡುತ್ತಿದ್ದಾಳೆ. ಅವಳು ಈ ಕೆಳಕಂಡ ಯಾವ ಪ್ರಕಾರದ ಮೂಲಕ ಸಂವಹನ ಮಾಡಲು ಪ್ರಯತ್ನಿಸುತ್ತಿದ್ದಾಳೆ? ಇದು 2ನೇ ಸಲ ರಿಪೀಟೆಡ್ ಆಗಿರುತ್ತದೆ. ಏನಕ್ಕೆ 2ನೇ ಸಲ ಅಂತ ಹೇಳ್ತಾ ಇದ್ರೆ, ನಾನು ಹಿಂದಿನ ಎಲ್ಲಾ ಪ್ರಶ್ನೆಗಳನ್ನ ಬಿಡಿಸಿದ್ದೀನಿ. ಸೊ ಅವಾಗ ನಾವು ನೋಡ್ತಾ ಹೋದ್ರೆ ಇದು 2ನೇ ಸಲ ರಿಪೀಟೆಡ್ ಆಗ್ತಾ ಇರುವಂತದ್ದು. ಸೊ ಇದು ಯಾವ ವರ್ಷದ ಪ್ರಶ್ನೆ ಪತ್ರಿಕೆ? ಇದು 2024ರಲ್ಲಿ ಕಂಡಕ್ಟ್ ಮಾಡಿದಂಥದ್ದು. 2025ರಲ್ಲಿ ಎಕ್ಸಾಮ್ ಅನ್ನ ನೀವು ಬರ್ದಿರುವಂತಹ ಒಂದು ಪ್ರಶ್ನೆ ಪತ್ರಿಕೆ ಇದು. ಮೀರಾ 7 ತಿಂಗಳ ಶಿಶು, ಸೊ ಚಿಕ್ಕ ಮಗು. ಈಗ ಅವಳು ಏನ್ ಮಾಡ್ತಿದ್ದಾಳೆ, ಸ್ವರಗಳು ಮತ್ತೆ ವ್ಯಂಜನಗಳೆರಡನ್ನೂ ಒಳಗೊಂಡ ಶಬ್ದಗಳನ್ನ ಮಾತನಾಡ್ತಾ ಇದ್ದಾಳೆ. ಅವಳು ಈ ಕೆಳಕಂಡ ಯಾವ ಪ್ರಕಾರದ ಮೂಲಕ ಸಂವಹನ ಮಾಡಲು ಪ್ರಯತ್ನ ಮಾಡ್ತಿದ್ದಾಳೆ? ಭಾಷೆಯನ್ನೊಳಗೊಂಡಂತ ಮಾತು, ಸ್ವನಿಮಗಳು ಫೋನಿಮ್ಸ್, ತೊದಲು ಮಾತು, ಕೇಕೆ ಹಾಕುವುದು ಅಂತ ಇದೆ. ಇದಕ್ಕೆ ಸಂಬಂಧಿಸಿದ ಯಾವ್ದು ಉತ್ತರ ಆಗ್ತಾ ಹೋಗುತ್ತೆ? ಸೊ ಆಪ್ಷನ್ 3 ಇದಕ್ಕೆ ಸರಿಯಾದ ಉತ್ತರ ಆಗ್ತಾ ಹೋಗುತ್ತೆ. ಸರಿ, ಯಾಕೆ ಇದು ತೊದಲ ಮಾತು ಆಗ್ತಾ ಹೋಗುತ್ತೆ? ಸೊ ಅವಳು ಸುಮಾರು 6ರಿಂದ 7 ತಿಂಗಳ ವಯಸ್ಸಿನಲ್ಲಿ ಮೀರಾನೇ ಅಲ್ಲ, ಯಾವುದೇ ಒಂದು ಶಿಶು ಸ್ವರಗಳು ಅಥವಾ ವ್ಯಂಜನಗಳನ್ನು ಬಳಸ್ಕೊಂಡು ಫಾರ್ ಎಕ್ಸಾಂಪಲ್ ಅಪ್ಪ ಅಥವಾ ಅಮ್ಮ, ಬಾಬಾ, ಗಾಗ ಈ ರೀತಿಯಾಗಿ ಪುನರಾವರ್ತಿತ ಶಬ್ದಗಳನ್ನ ಮಾಡ್ತಾ ಹೋಗುತ್ತೆ. ಓಕೆನಾ, ಮಾಮ. ಸೊ ಈ ರೀತಿಯಾಗಿ ಈ ಪದಗಳನ್ನ ಇದೇ ರೀತಿಯಾಗಿ ಅದಕ್ಕೇನು ಒಂದೇ ಪದನ ರಿಪೀಟೆಡ್ ಮಾಡ್ತಾ ಹೋಗುತ್ತೆ. ಸೊ ಈ ರೀತಿಯಾಗಿ ಮಾಡ್ತಾ ಇದೆ ಅಂತಂದ್ರೆ ಸೊ ಇದು ಮಾತನಾಡಲು ಪ್ರಾರಂಭಿಸುವ ಮೊದಲ ಹಂತ ಅಂತ ಕರಿತೀವಿ. ಸೊ ಈ ಮೊದಲ ಹಂತವನ್ನ ನಾವೇನ್ ಮಾಡ್ತೀವಿ? ತೊದಲು ಮಾತು ಅಂತ ಕರಿತೀವಿ. ಇಂಗ್ಲಿಷ್ ಅಲ್ಲಿ ಬ್ಯಾಬ್ಲಿಂಗ್ ಅಂತ ಕರಿತಾ ಹೋಗ್ತೀವಿ. BABBLING ಬ್ಯಾಬ್ಲಿಂಗ್ ಅಂತ ಕರಿತಾ ಹೋಗ್ತೀವಿ ಆಪ್ಷನ್ 3 ಇದಕ್ಕೆ ಸರಿಯಾದ ಉತ್ತರ ಆಗ್ತಾ ಹೋಗುತ್ತೆ. ಕೇಕೆ ಹಾಕುವಂಥದ್ದು ನಗುವುದು ಅಲ್ಲ, ಫೋನಮ್ಸ್ ಬರೋದಿಲ್ಲ. ಫೋನಮ್ಸ್ ಬರುವಂತದ್ದು ಸಂಪೂರ್ಣವಾಗಿ ಭಾಷೆನ ಕಲಿತ ನಂತರ ಬರುವಂತ ಒಂದು ವಿಧಾನ. ಭಾಷೆಯನ್ನು ಒಳಗೊಂಡ ಮಾತು ಇದಲ್ಲ, ಇದೊಂದು ತೊದಲು ಮಾತುಗಳು ಆಗ್ತಾ ಹೋಗಿರ್ತವೆ. ನಾ ಮುಂದಿನ ಪ್ರಶ್ನೆಯನ್ನ ಬಿಡಿಸ್ತಾ ಹೋಗೋಣ. ಮುಂದಿನ ಪ್ರಶ್ನೆ, ಈ ಮುಂದಿನವುಗಳಲ್ಲಿ ಯಾವುದು ಅಕ್ಷರಗಳು ಮತ್ತು ವರ್ಣಮಾಲೆಗೆ ಪ್ರತಿಯಾಗಿ ಪದಗಳು ಮತ್ತೆ ಸಣ್ಣ ಕಥೆಗಳನ್ನು ಓದುವುದನ್ನು ಪ್ರಾರಂಭಿಸುವ ಓದಿನ ಕೌಶಲ್ಯವನ್ನ ಸಮರ್ಥಿಸುವುದಿಲ್ಲ ಅಂತ ಕೇಳಿದ್ದಾರೆ ಪ್ರಶ್ನೆಯನ್ನ. ಇದಕ್ಕೆ ಸಂಬಂಧಿಸಿದಂತೆ ಸ್ವಲ್ಪ ಇದ್ರ ಬಗ್ಗೆ ಈ ಒಂದು ಪ್ರಶ್ನೆಯನ್ನ ಸ್ವಲ್ಪ ಅರ್ಥ ಮಾಡ್ಕೊಳ್ತಾ ಹೋಗೋಣ. ಈ ಮುಂದಿನವುಗಳಲ್ಲಿ ಯಾವುದು
ಅಕ್ಷರಗಳು ಮತ್ತು ವರ್ಣಮಾಲೆಗಳಿಗೆ ಪ್ರತಿಯಾಗಿ ಪದಗಳು ಮತ್ತೆ ಸಣ್ಣ ಕಥೆಗಳನ್ನ ಓದುವುದನ್ನ ಪ್ರಾರಂಭಿಸುವ ಓದಿನ ಕೌಶಲ್ಯವನ್ನ ಸಮರ್ಥಿಸುವುದಿಲ್ಲ. ಇದ್ರ ಮೇಲೆ ಹೆಚ್ಚು ಕಾನ್ಸಂಟ್ರೇಷನ್ ಮಾಡಿ. ಸೊ ಮೊದಲನೇ ಪಾಯಿಂಟ್ ಏನಿದೆ, ಪದಗಳಿಗಿಂತ ಪ್ರತ್ಯೇಕ ಅಕ್ಷರಗಳನ್ನು ನೆನ್ಪಿಟ್ಟುಕೊಳ್ಳುವುದು ತುಂಬಾ ಕಷ್ಟ ಅಂತ ಇದೆ. ನೋಡಿ, ಪ್ರತ್ಯೇಕ ಅಕ್ಷರಗಳು ಅಂತಂದ್ರೆ ಯಾವುವು? ನಮ್ಮ ವರ್ಣಮಾಲೆ ಎನ್ನುವಂಥದ್ದು ಏನಾಗ್ತಾ ಇದೆ, ವರ್ಣಮಾಲೆ ನೆನ್ಪಿಟ್ಕೊಳ್ಳೋದು ತುಂಬಾ ಸುಲಭ. ಸೊ ನಾವು ಆ ಇಂದ ಲಾವರೆಗೂ ಏನ್ ನೆನ್ಪಿಟ್ಕೊಳ್ತೀವಿ, ಇದು ತುಂಬಾ ಸುಲಭ. ಪ್ರತ್ಯೇಕ ಅಕ್ಷರಗಳನ್ನು ನೆನ್ಪಿಟ್ಕೊಳ್ಳೋದು ತುಂಬಾ ಸುಲಭ, ಆದ್ರೆ ಪದಗಳನ್ನು ನೆನ್ಪಿಟ್ಕೊಳ್ಳೋದು ಸ್ವಲ್ಪ ಕಷ್ಟ ಆಗ್ತಾ ಹೋಗುತ್ತೆ. ಅದಲ್ವಾ? ಸೊ ಅದೇ ಕೇಳಿರ್ತದೆ, ಯಾವುದು ಅಕ್ಷರಗಳು ಮತ್ತೆ ವರ್ಣಮಾಲೆಗೆ ಪ್ರತಿಯಾಗಿ ಪದಗಳು ಮತ್ತೆ ಸಣ್ಣ ಕಥೆಗಳನ್ನು ಓದೋದು ಪ್ರಾರಂಭಿಸುವ ಓದಿನ ಕೋಶ ಸಮರ್ಥಿಸುವುದಿಲ್ಲ ಅಂತ ಕೇಳಿದ್ರಿಂದ ಸೊ ಇದು ಕಂಪ್ಲೀಟ್ಲಿ ರಾಂಗ್ ಆನ್ಸರ್ ಆಗುತ್ತೆ. ಸೊ ಇದೇ ಆನ್ಸರ್ ಆಗಬಹುದು. ಎಸ್, ಮುಂದಿನ ಒಂದು ಪ್ರಶ್ನೆ ಪಾಯಿಂಟ್ ನೋಡೋಣ. ಪ್ರಾರಂಭದ ಓದುಗರು ಸಣ್ಣ ಸಣ್ಣ ಘಟಕಗಳಿಗಿಂತ ದೊಡ್ಡ ಘಟಕಗಳ ಮೇಲೆ ಉತ್ತಮವಾಗಿ ಕ್ರೋಢೀಕರಿಸಬಲ್ಲರು. ಕ್ರೋಢೀಕರಿಸಲು ಮೀನ್ಸ್ ಗಮನ ಹರಿಸ್ತಾರೆ ಅಂತ ಕೇಳಿದರೆ, ಎಸ್, ದೊಡ್ಡ ದೊಡ್ಡ ಘಟಕಗಳ ಮೇಲೆ ಮೀನ್ಸ್ ಅವ್ರಿಗೆ ಯಾವುದೇ ಒಂದು ಪುಸ್ತಕವನ್ನು ನೋಡಿ, ಈಗ 8ನೇ ತರಗತಿ ಮಗು ಆಗಿರ್ಬೋದು, ಆ ಮಗುನ ನೀವು 8ನೇ ತರಗತಿ 7ನೇ ತರಗತಿ ಮಗು ಆಗಿರ್ಬೋದು, ಅವ್ರಿಗೊಂದು ಲೈಬ್ರರಿಗೆ ಕರ್ಕೊಂಡೋಗಿ ಅವ್ರು ಏನ್ ಮಾಡ್ತಾರೆ, ಮೊದಲಿಗೆ ಯಾವ ಪುಸ್ತಕ ದೊಡ್ಡದಾಗಿದೆ ಅದ್ರ ಮೇಲೆ ಗಮನ ಹರಿಸ್ತಾರೆ, ಯಾವ್ದು ತುಂಬಾ ದೊಡ್ಡ ದೊಡ್ಡ ಘಟಕಗಳಿದಾವೆ ಅನ್ನೋದನ್ನ ಹೆಚ್ಚು ಗಮನ ಹರಿಸಿ ಅದನ್ನ ಓದಕ್ ಸ್ಟಾರ್ಟ್ ಮಾಡ್ತಾ ಹೋಗ್ತಾರೆ. ಚಿಕ್ಕ ಚಿಕ್ಕ ಪುಸ್ತಕಗಳು, ಕಥೆ ಪುಸ್ತಕಗಳು ಓದಿದ್ರೆ ಅವ್ರು ಓದೋದಿಲ್ಲ. ಸೊ ಇದು ಸಹ ಏನಾಗಿದೆ, ಇದು ಸರಿಯಾಗಿದೆ. ಸೊ ಸರಿಯಾಗಿದೆ ಅಂತಂದ್ರೆ ಸರಿ ಇಲ್ಲದನ್ನು ಹೇಳಿ ಅಂತ ಹೇಳಿರೋದ್ರಿಂದ ಸೊ ಇದು ಆನ್ಸರ್ ರಾಂಗ್ ಆಗುತ್ತೆ. ಪದಗಳು ಮತ್ತು ಪಠ್ಯಗಳು ಅರ್ಥಪೂರ್ಣ ಸಂಬಂಧವನ್ನು ಸೃಷ್ಟಿಸುತ್ತವೆ, ಆದರೆ ಅಕ್ಷರಗಳು ಹಾಗೆ ಮಾಡಲು ವಿಫಲವಾಗುತ್ತವೆ. ಹೌದು, ಪದಗಳು ಪಠ್ಯಗಳು ಅರ್ಥಪೂರ್ಣ ಸಂಬಂಧವನ್ನು ಹೊಂದುತ್ತವೆ, ಆದ್ರೆ ಅಕ್ಷರಗಳು ಹಾಗೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಅಕ್ಷರಗಳು ಪದಗಳನ್ನ ಸೃಷ್ಟಿ ಮಾಡ್ತಾ ಹೊರತು ಪದಗಳು ಮತ್ತೆ ಪಠ್ಯಗಳು ಅರ್ಥಪೂರ್ಣ ಸಂಬಂಧ ಸೃಷ್ಟಿ ಮಾಡ್ತವೆ. ಅಕ್ಷರಗಳು ಪದಗಳನ್ನ ಸೃಷ್ಟಿ ಮಾಡ್ತವೆ ಅಷ್ಟೇ, ಅಲ್ಲಿ ಯಾವುದೇ ರೀತಿ ಸಂಬಂಧವನ್ನ ಸೃಷ್ಟಿ ಮಾಡುವುದಿಲ್ಲ. ಓಕೆನಾ? ಸೊ ಆಪ್ಷನ್ 3 ಸಹ ಸರಿಯಾಗಿದೆ, ಆದ್ರೆ ಸಮರ್ಥಿಸುವುದಿಲ್ಲ ಅಂತ ಇದು ತಪ್ಪಾಗ್ತಾ ಹೋಗುತ್ತೆ. ಸೃಷ್ಟಿಸುತ್ತವೆ ಅಂದ್ರೆ ಅಕ್ಷರಗಳು ಹಾಗೆ ಮಾಡಲು ಅಕ್ಷರಗಳು ಹಾಗೆ ಮಾಡಲು ವಿಫಲವಾಗ್ತವೆ ಅಂತಂದ್ರೆ ಅಕ್ಷರಗಳು ಪದಗಳಿಗೆ ಸಂಬಂಧವನ್ನು ಉಂಟು ಮಾಡ್ತವೆ. ಕೆಲವೊಂದಿಷ್ಟು ಅಕ್ಷರಗಳನ್ನ ಉಂಟು ಮಾಡಿದಾಗ ಮಾತ್ರ ಕೆಲವೊಂದಿಷ್ಟು ಪದಗಳು ಉಂಟಾಗ್ತಾ ಹೋಗ್ತವೆ ಅಂತಂದಾಗ ಇವು ಸಹ ಸಂಬಂಧವನ್ನು ಉಂಟು ಮಾಡೋದ್ರಿಂದ ಸೊ ಇದು ಸಹ ನಮ್ಗೇನಾಗ್ತವೆ, ಸಮರ್ಥನೆ ಆಗುತ್ತೆ. ಅದು ಇಲ್ಲಿ ಕೇಳುವಂತದ್ದು ಯಾವುದು ಸಮರ್ಥಿಸುವುದಿಲ್ಲ. ಸೊ ಇದು ಸಹ ರಾಂಗ್ ಆಗುತ್ತೆ. ಪದಗಳು ಮತ್ತೆ ಪಠ್ಯಗಳು ತುಂಬಾ ಆಸಕ್ತಿದಾಯಕವಾಗಿರ್ತವೆ, ಆದರೆ ಅಕ್ಷರಗಳು ಹಾಗಿರುವುದಿಲ್ಲ. ನೋಡಿ, ಅಕ್ಷರಗಳೇ ಆಸಕ್ತಿದಾಯಕ. ಅಕ್ಷರಗಳನ್ನ ನಾವೇನ್ ಮಾಡ್ತೀವಿ, ಸೊ ನಮ್ಗೆ ಯಾವ ರೀತಿಯಾಗಿ ಉಚ್ಚಾರಣೆ ಮಾಡಬೇಕು, ಯಾವ ರೀತಿಯಾಗಿ ಕೆಲವೊಂದಿಷ್ಟು ಪದಗಳನ್ನ ಹೇಳಬೇಕು ಅನ್ನೋದನ್ನ ನಮ್ಗೆ ಅಕ್ಷರಗಳೇ ನಮಗೆ ಆಸಕ್ತಿಯನ್ನು ಉಂಟು ಮಾಡುವಂತದ್ದು. ಸೊ ಇದರಿಂದ ಸೊ ಇದು ಸಹ ನಮ್ಗೆ ಏನಾಗ್ತಾ ಹೋಗುತ್ತೆ, ಇದು ತಪ್ಪು. ಸೊ ಇದು ನಮ್ಗೆ ಏನ್ ಮಾಡ್ತದೆ, ಸೊ ಇದು ನಮ್ಗೆ ಸಮರ್ಥನೆನ ಉಂಟು ಮಾಡುತ್ತೆ. ಸೊ ಅಕ್ಷರಗಳು ಹಾಗೆ ಇರುವುದಿಲ್ಲ ಅಂತ ಕೇಳಿದರೆ ಸೊ ಇದು ಸಹ ನಮ್ಗೆ ಏನಾಗ್ತಾ ಹೋಗ್ತದೆ, ತಪ್ಪ ಆನ್ಸರ್ ಆಗ್ತಾ ಹೋಗುತ್ತೆ. ಸೊ ಇದಕ್ಕೆ ಸಂಬಂಧಿಸಿದ ಆಪ್ಷನ್ 1 ಇದಕ್ಕೆ ಸರಿಯಾದ ಉತ್ತರ ಆಗ್ತಾ ಹೋಗುತ್ತೆ. ಸೊ ಓದುವ ಕೌಶಲ್ಯದಲ್ಲಿ ಪದಗಳು ಮತ್ತು ಪಠ್ಯಗಳು ಅರ್ಥಪೂರ್ಣವಾಗಿರ್ತವೆ ಮತ್ತೆ ಆಸಕ್ತಿದಾಯಕವಾಗಿರ್ತವೆ, ಮತ್ತೆ ಇದು ಕಲಿಯುವವರಿಗೆ ಸಹಾಯ ಮಾಡ್ತಾ ಹೋಗುತ್ತೆ. ವಾಸ್ತವವಾಗಿ ಏನು, ಸಾಮಾನ್ಯವಾಗಿ ಅಕ್ಷರಗಳನ್ನ ನಾವು ಈಸಿಯಾಗಿ ನೆನ್ಪಿಟ್ಕೋಬಹುದು, ಆದ್ರೆ ಪದಗಳನ್ನು ನೆನ್ಪಿಟ್ಕೊಳ್ಳುವಂಥದ್ದು ಕಷ್ಟ ಆಗ್ತಾ ಹೋಗುತ್ತೆ. ಅದರಿಂದ ಆಯ್ಕೆ 1 ಏನಾಗ್ತಾ ಹೋಗುತ್ತೆ, ಇದು ಅಕ್ಷರಗಳನ್ನು ಸಹ ನೆನ್ಪಿಟ್ಕೊಳ್ತಾ ಹೋಗಬಹುದು. ಸೊ ಅಕ್ಷರಗಳನ್ನ ನೆನ್ಪಿಟ್ಕೊಳ್ಳಬಹುದು, ಮತ್ತೆ ಪದಗಳಿಗಿಂತ ಪ್ರತ್ಯೇಕ ಅಕ್ಷರ ನೆನ್ಪಿಟ್ಕೊಳ್ಳುವುದು ತುಂಬಾ ಕಷ್ಟ ಅಂತ ಹೇಳಿದರೆ ಸೊ ಪ್ರತ್ಯೇಕ ಅಕ್ಷರಗಳನ್ನ ನೆನ್ಪಿಟ್ಕೊಳ್ಳೋದು ಸುಲಭ. ಸೊ ಆಪ್ಷನ್ 1 ಇದಕ್ಕೆ ಸರಿಯಾದ ಉತ್ತರ ಆಗ್ತಾ ಹೋಗುತ್ತೆ. ಇನ್ನ ಪದಗಳು ಮತ್ತೆ ಪಠ್ಯಗಳು ತುಂಬಾ ಆಸಕ್ತಿದಾಯಕವಾಗಿರುತ್ತವೆ, ಮತ್ತೆ ಅಕ್ಷರಗಳಾಗಿರೋದಿಲ್ಲ ಅಂತಂದ್ರೆ ಅಕ್ಷರಗಳು ಸಹ ಆಸಕ್ತಿದಾಯಕವಾಗಿರ್ತವೆ. ಸೊ ಇದು ಸಮರ್ಥನೆ ಕೊಡುತ್ತೆ, ಅದರಿಂದ ಇದು ಸಹ ರಾಂಗ್ ಆನ್ಸರ್ ಆಗ್ತದೆ. ಆಪ್ಷನ್ 1 ಇದಕ್ಕೆ ರೈಟ್ ಆನ್ಸರ್ ಆಗ್ತಾ ಹೋಗುತ್ತೆ. ಮುಂದಿನ ಪ್ರಶ್ನೆನ ಚರ್ಚೆ ಮಾಡ್ತಾ ಮುಂದಿನ ಪ್ರಶ್ನೆ ಇದು 3ನೇ ಸಲ ರಿಪೀಟೆಡ್ ಆಗ್ತಿರುವಂತ ಪ್ರಶ್ನೆ. ಇದು ಪ್ರೊಡಕ್ಟಿವ್ ವೊಕ್ಯಾಬುಲರಿ. ಸೊ ಇದು ಸಹ ರಿಪೀಟೆಡ್ ಕ್ವಶನ್. ಏನಿದೆ ಈ ಪ್ರಶ್ನೆಯಲ್ಲಿ, ಉತ್ಪಾದಕ ಸಾಮರ್ಥ್ಯದ ಶಬ್ದಕೋಶ ಎಂದರೇನು? ಓದುಗರಿಗೆ ಹೊಸದೆನ್ನಿಸುವ ಪದಗಳನ್ನು ನಾವು ಕೇಳುತ್ತಿದ್ದಂತೆ ಗುರುತಿಸುವುದು, ಸಾಲುಗಳನ್ನ ಮೀರಿ ನಾವು ಓದುತ್ತಿರುವಂತೆ ಪದಗಳನ್ನ ಗಮನಿಸುವುದು, ಬರವಣಿಗೆ ಮತ್ತು ಮಾತಿನಲ್ಲಿ ನಾವು ಬಳಸುವಂತಹ ಪದಗಳು ಅಂತ ಕೇಳಿದ್ದಾರೆ. ಸೊ ಉತ್ಪಾದಕ ಸಾಮರ್ಥ್ಯದ ಶಬ್ದಕೋಶ ಮೀನ್ಸ್ ಪ್ರೊಡಕ್ಟಿವ್ ವೊಕ್ಯಾಬುಲರಿ ಅಂತಂದ್ರೆ ಏನರ್ಥ, ಒಬ್ಬ ವ್ಯಕ್ತಿಯು ಮಾತನಾಡುವಾಗ ಅಥವಾ ಬರೆಯುವಾಗ ಸಕ್ರಿಯವಾಗಿ ಆಕ್ಟಿವ್ ಆಗಿ ಏನ್ ಮಾಡ್ತಾನೆ, ಕೆಲವೊಂದಿಷ್ಟು ಪದಗಳನ್ನ ಒಳಗೊಂಡಿರುತ್ತೆ, ಅದನ್ನ ಏನ್ ಮಾಡ್ತಾನೆ, ಅದನ್ನ ಗುರುತಿಸ್ತಾನೆ ಮತ್ತೆ ಅದನ್ನ ಬಳಸ್ತಾ ಹೋಗ್ತಾನೆ. ಸೊ ಅಂತದಕ್ಕೆ ನಾವೇನ್ ಕರಿತೀವಿ, ಉತ್ಪಾದಕ ಸಾಮರ್ಥ್ಯದ ಶಬ್ದಕೋಶ ಅಂತ ಕರಿತೀವಿ. ಇದು ಓದುಗರಿಗೆ ಹೊಸದೆನಿಸುವ ಪದಗಳು, ಸೊ ರಾಂಗ್ ಆಗುತ್ತೆ. ಪದಗಳನ್ನ ನಾವು ಕೇಳ್ತಿದ್ದಂತೆ ಗುರುತಿಸುವಂತದ್ದು ಪ್ರೊಡಕ್ಟಿವ್ ವೊಕ್ಯಾಬುಲರಿಗೆ ಸಂಬಂಧಿಸಿಲ್ಲ. ಸಾಲುಗಳನ್ನ ಮೀರಿ ನಾವು ಓದುತ್ತಿರುವಂತೆ ಪದಗಳನ್ನ ಗಮನಿಸುವುದು ರಾಂಗ್ ಆಗುತ್ತೆ. ಬರವಣಿಗೆ ಮತ್ತು ಮಾತಿನಲ್ಲಿ ನಾವು ಬಳಸುವಂತ ಪದಗಳು ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಆಪ್ಷನ್ 4 ಇದಕ್ಕೆ ಸರಿಯಾದ ಉತ್ತರ ಆಗ್ತಾ ಹೋಗುತ್ತೆ. ಸೊ ಒಬ್ಬ ವ್ಯಕ್ತಿಯ ಜೊತೆ ನಾವು ಮಾತನಾಡಬೇಕಾದ್ರೆ, ಬರವಣಿಗೆ ಬರಿತಿರ್ಬೇಕಾದ್ರೆ ಅಲ್ಲಿ ಕೆಲವೊಂದಿಷ್ಟು ಪದಗಳು ಬರ್ತಾ ಹೋಗ್ತವೆ. ಆ ಬಳಸುವಂತ ಪದಗಳಿಗೆ ನಾವೆಂತ ಕರಿತಾ ಹೋಗ್ತೀವಿ, ಪ್ರೊಡಕ್ಟಿವ್ ವೊಕ್ಯಾಬುಲರಿ ಅಂತ ಕರಿತಾ ಹೋಗ್ತೀವಿ. ಆಪ್ಷನ್ 4 ಇದಕ್ಕೆ ಸರಿಯಾದ ಉತ್ತರ ಆಗ್ತಾ ಹೋಗುತ್ತೆ. ಇನ್ನ ಮುಂದಿನ ಪ್ರಶ್ನೆನ ಚರ್ಚೆ ಮಾಡ್ತಾ ಹೋಗೋಣ. ಮುಂದಿನ ಪ್ರಶ್ನೆ, ಒಂದು ಭಾಷಾ ಸಮುದಾಯದಲ್ಲಿ ಎಸ್ ಎಂಬ ಪದವನ್ನ 2 ಬೇರೆ ಬೇರೆ ಸಾಮಾಜಿಕ ಆರ್ಥಿಕ ಭಾಷಾ ಗುಂಪುಗಳಲ್ಲಿ ಭಿನ್ನವಾಗಿ ಉಚ್ಚಾರ ಮಾಡುತ್ತಾರೆ.
ಇದು ಈ ಮುಂದಿನ ಅಂಶಕ್ಕೆ ಉದಾಹರಣೆಯಾಗಿದೆ. ಎಸ್ ಎಂಬ ಪದವನ್ನ ಬೇರೆ ಬೇರೆ ಭಾಷಿಕ, ಸಾಮಾಜಿಕ ಮತ್ತೆ ಆರ್ಥಿಕ ಭಾಷಾ ಗುಂಪುಗಳಲ್ಲಿ ಭಿನ್ನ ಭಿನ್ನವಾಗಿ ಬೇರೆ ಬೇರೆ ರೀತಿಯಾಗಿ ಉಚ್ಚಾರಣೆ ಮಾಡ್ತಾ ಹೋಗ್ತಾರೆ. ಸೊ ಇದು ಯಾವುದಕ್ಕೆ ಸಂಬಂಧಿಸಿದೆ? ಇದು ಸಮಾಜೋ ಮನಃಶಾಸ್ತ್ರೀಯ ಭಿನ್ನತೆ, ಸಾಮಾಜಿಕ ಭಾಷಾಶಾಸ್ತ್ರದ ಭಿನ್ನತೆ, ವ್ಯವಹಾರಿಕ ಭಿನ್ನತೆ, ಸಮಾಜೋ ಸಾಂಸ್ಕೃತಿಕ ಭಿನ್ನತೆ ಅಂತ ಇದೆ. ಸೊ ಇದು ಇಲ್ಲಿ ಎರಡೂ ಸಹ ಏನಾಗಿದ್ದಾವೆ, ಸೊ ಎರಡು ಬೇರೆ ಬೇರೆ ಸಾಮಾಜಿಕ ಆರ್ಥಿಕ ಭಾಷಾ ಗುಂಪುಗಳು ಎನ್ನುವಂಥದ್ದು ಕೊಟ್ಟಿರೋದ್ರಿಂದ ಸೊ ಇದೇನಾಗ್ತಾ ಹೋಗುತ್ತೆ, ಸಾಮಾಜಿಕ ಭಾಷಾಶಾಸ್ತ್ರದ ಭಿನ್ನತೆ ಆಗ್ತಾ ಹೋಗುತ್ತೆ. ಆಪ್ಷನ್ 3 ಇದಕ್ಕೆ ಸರಿಯಾದ ಉತ್ತರ, ಸಾಮಾಜಿಕ ಭಾಷಾಶಾಸ್ತ್ರದ ಭಿನ್ನತೆ. ಅಲ್ಲಿ ಭಾಷೆ ಒಂದೊಂದು ಸಮಾಜದಲ್ಲಿ ಒಂದೊಂದು ರೀತಿಯಾಗಿ ಮಾತನಾಡ್ತಾ ಹೋಗ್ತಾರೆ. ಅವರು ಮಾತನಾಡುವಂತ ಉಚ್ಚಾರಣೆ ಮಾಡುವಂತ ಪದಗಳೇ ಬೇರೆ ರೀತಿಯಾಗಿ. ಕೆಲವೊಬ್ಬರು ನಾನು ಸುಮಾರು ಸಲ ಹೇಳಿದೀನಿ ಈ ಒಂದು ಎಕ್ಸಾಂಪಲ್ ನ, ಸಮಾಸ ಅಂತ ಕರೀತಾರೆ, ಸಮಾಸ. ಕೆಲವೊಬ್ರು ಸಮಾಶ ಅಂತ ಕರೀತಾರೆ. ಓಕೆನಾ? ಸೊ ಶ ಸ ಇದು ಯಾಕೆ ಡಿಫೆಂಡ್ ಆಗ್ತಾ ಹೋಗುತ್ತೆ, ಆಯಾ ಒಂದು ಸಾಮಾಜಿಕತೆಯ ಮೇಲೆ, ಆ ಒಂದು ಸಾಮಾಜಿಕವಾಗಿ ಅಲ್ಲಿ ಕಲಿತಿರುವಂತಹ ಭಾಷೆಯ ಆಧಾರಿತವಾಗಿ ಸಾಮಾಜಿಕ ಭಾಷಾಶಾಸ್ತ್ರ ಭಿನ್ನತೆ ಇದಕ್ಕೆ ಸರಿಯಾದ ಉತ್ತರ ಆಗ್ತಾ ಹೋಗುತ್ತೆ. ಹೆಚ್ಚಿನ ಮುಂದಿನ ಪ್ರಶ್ನೆಯನ್ನ ಚರ್ಚೆ ಮಾಡ್ತಾ ಹೋಗೋಣ. ಮುಂದಿನ ಪ್ರಶ್ನೆ, ಪಠ್ಯಗ್ರಹಣ ತಂತ್ರಗಳಿಗೆ ಸಂಬಂಧಿಸಿದಂತೆ ಈ ಮುಂದಿನ ಹೇಳಿಕೆಗಳಲ್ಲಿ ಸರಿಯಲ್ಲದ ಹೇಳಿಕೆಯನ್ನ ಗುರುತು ಮಾಡಿ. ಸರಿಯಲ್ಲದ ಹೇಳಿಕೆ ಯಾವುದು ಸರಿಯಲ್ಲದ ಹೇಳಿಕೆ ಆಗುತ್ತೆ? ಮೇಲ್ಪದರದ ಓದು. ಮೇಲ್ಪದರ ಓದು ಮೀನ್ಸ್ ಸ್ಕಿಮ್ಮಿಂಗ್. ಒಂದೊಂದಾಗಿ ನಾನು ಇದ್ರ ಬಗ್ಗೆ ನಿಮ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಮೇಲ್ಪದರದ ಓದು, ಕ್ಷಿಪ್ರ ಓದಿನ ವಿಧಾನಗಳೆರಡು ಪಠ್ಯಗಳನ್ನ ಓದಲು ಶೀಘ್ರ ಕಣ್ಚಲನೆಯನ್ನ ಒಳಗೊಂಡಿವೆ. ಸೊ ಕಣ್ಣಿನ ಚಲನೆಯನ್ನ ಒಳಗೊಂಡಿರುತ್ತವೆ. ಅದರಲ್ಲೂ ಶೀಘ್ರ ಕಣ್ಣಿನ ಚಲನೆಯನ್ನ ಒಳಗೊಂಡಿರುತ್ತವೆ. ಹೌದು ಅಲ್ವೋ? ಹೌದು. ಯಾಕೆ? ಸೊ ನಾವು ಸ್ಕಿಮ್ಮಿಂಗ್ ಮಾಡ್ತಾ ಇದೀವಿ ಮೀನ್ಸ್ ಮೇಲ್ಪದರ ಮೇಲ್ಮೇಲೆ ಓದ್ಕೊಂಡು ಹೋಗ್ತಾ ಇದೀವಿ ಅಂತಂದ್ರೆ ನಾವು ಕಣ್ಣು ಬೇಗ ಮೂವ್ಮೆಂಟ್ ಆಗ್ತಾ ಇರುತ್ತೆ. ಇವನ್ ಕ್ಷಿಪ್ರ ಓದಿನ ವಿಧಾನ, ಕ್ಷಿಪ್ರ ಓದಿನ ವಿಧಾನ ಮೀನ್ಸ್, ಕ್ಷಿಪ್ರ ಮೀನ್ಸ್ ಅದು ಸಹ ಸ್ಪೀಡೆ. ಕ್ಷಿಪ್ರ ಓದಿನ ವಿಧಾನ ಅಂತಂದ್ರೆ ಅದನ್ನ ಸ್ಕ್ಯಾನಿಂಗ್ ಮಾಡ್ತಾ ಹೋಗ್ತೀವಿ. ಸೊ ಸ್ಕ್ಯಾನ್ ಮಾಡ್ತಾ ಇದೀವಿ ಅಂತಂದ್ರೆ ಅಲ್ಲಿ ಪ್ರತಿಯೊಂದು ಪದವನ್ನು ನಾವು ಗಮನಿಸಲೇಬೇಕು. ಅಲ್ಲೂ ಸಹ ನಮ್ಗೆ ಶೀಘ್ರ ಕಣ್ಣಿನ ಚಲನೆನ ಒಳಗೊಂಡಿರುತ್ತೆ. ಇದು ಸರಿಯಾದ ಹೇಳಿಕೆ ಆಗಿರುತ್ತದೆ. ಮುಂದಿನ ಪ್ರಶ್ನೆ, ಮೇಲ್ಮಟ್ಟದ ಓದು ಅಥವಾ ಅದೇ ಸ್ಕಿಮ್ಮಿಂಗ್ ಪಠ್ಯವನ್ನ ತ್ವರಿತವಾಗಿ ಓದುವುದನ್ನು ಒಳಗೊಂಡಿದೆ. ಕ್ಷಿಪ್ರ ಓದು ನಿರ್ದಿಷ್ಟ ವಿಷಯವನ್ನು ನೋಡುವುದನ್ನು ಒಳಗೊಂಡಿದೆ. ಇದು ಪ್ರಮುಖವಾಗಿ ಸ್ಕಿಮ್ಮಿಂಗ್ ಅಂದ್ರೆ ಏನು, ಸ್ಕ್ಯಾನಿಂಗ್ ಅಂದ್ರೆ ಅಂತ ಹೇಳ್ತಾ ಇದೆ. ನೋಡಿ, ಸ್ಕಿಮ್ಮಿಂಗ್ ಅಂತಂದ್ರೆ ಒಂದು ಪಠ್ಯವನ್ನ ತ್ವರಿತವಾಗಿ ಅಥವಾ ವೇಗವಾಗಿ ಓದುವಂಥದ್ದು, ಮೇಲ್ಮೇಲೆ ಓದ್ಕೊಂಡು ಹೋಗ್ಬಿಡುವಂಥದ್ದು, ಹೆಡ್ಡಿಂಗ್ಸ್ ಏನಾದಿದೆ ಅದನ್ನ ಓದ್ಕೊಂಡು ಹೋಗುವಂಥದ್ದು. ಕ್ಷಿಪ್ರ ಓದು ಅಂತಂದ್ರೆ, ಸ್ಕ್ಯಾನಿಂಗ್ ಅಂತಂದ್ರೆ ನಿರ್ದಿಷ್ಟ ವಿಷಯವನ್ನ ನೋಡುವುದನ್ನ ಒಳಗೊಳ್ಳುತ್ತದೆ, ನಿರ್ದಿಷ್ಟ ವಿಷಯವನ್ನ ಒಳಗೊಂಡಿರುತ್ತದೆ. ಸೊ ಇದಕ್ಕೆ ಸಂಬಂಧಿಸಿದ ಇದು ಸರಿಯಾಗಿದೆ. ಮೇಲ್ಮಟ್ಟದ ಓದು ಆಳು ಓದಾದರೆ, ಕ್ಷಿಪ್ರ ಓದು ಅವಸರದ ಓದಾಗಿದೆ. ನೋಡಿ, ನಾವು ಕನ್ನಡದಲ್ಲಿ ಕ್ಷಿಪ್ರ ಅಂತಂದ್ರೆ ವೇಗ ಅಂತ ಅನ್ಕೊಳ್ತೀವಿ. ಸೊ ಅದಕ್ಕೆ ನೀವು ಇಂಗ್ಲಿಷ್ ಅಲ್ಲಿ ಸ್ವಲ್ಪ ತಿಳ್ಕೊಂಡ್ರಿ. ಕ್ಷಿಪ್ರ ಮೀನ್ಸ್ ಸ್ಕ್ಯಾನ್ ಮಾಡುವಂಥದ್ದು. ಸ್ಕ್ಯಾನ್ ಮಾಡಿದಾಗ ನಾವು ಬೇಗ ಸ್ಕ್ಯಾನ್ ಮಾಡಕ್ಕಾಗುತ್ತಾ? ಸೊ ಇದು ಅವಸರದ ಓದಾಗಿರೋದಿಲ್ಲ. ಇಲ್ಲೇ ನೋಡಿ, ಅದು ನಿರ್ದಿಷ್ಟ ವಿಷಯವನ್ನ ನೋಡುವುದನ್ನ ಒಳಗೊಳ್ಳುತ್ತದೆ. ಸೊ ಅಂದ್ರೆ ಇದು ಕಂಪ್ಲೀಟ್ಲಿ ರಾಂಗ್ ಆಗಿದೆ. ಇದು ಸರಿ ಎಲ್ಲದ ಹೇಳಿಕೆ. ಅವಾಗ ಆಪ್ಷನ್ 3 ಇದಕ್ಕೆ ರೈಟ್ ಆನ್ಸರ್. ಮೇಲ್ಮಟ್ಟದ ಓದು ಆಳ ಓದು ಅಲ್ಲ, ಅದೊಂದು ಅವಸರದ ಓದು. ಕ್ಷಿಪ್ರ ಓದು ಆಳ ಓದಾಗುತ್ತೆ. ಎಸ್, ಮುಂದಿನ ಒಂದು ಆಪ್ಷನ್ ಏನಿದೆ, ಮೇಲ್ಪದರದ ಓದು ಪುನರಾವಲೋಕನಕ್ಕೆ ಹೆಚ್ಚು ಸೂಕ್ತವಾದರೆ ಕ್ಷಿಪ್ರ ಓದು ನಿರ್ದಿಷ್ಟ ಪ್ರಶ್ನೆಗಳಿಗೆ ಉತ್ತರ ನೀಡುವುದಕ್ಕೆ ಹೆಚ್ಚು ಸಹಾಯಕವಾಗುತ್ತದೆ. ಎಸ್, ಅಬ್ಸಲ್ಯೂಟ್ಲಿ. ಈಗ ಎಕ್ಸಾಮ್ ಇನ್ನೊಂದು ಗಂಟೆ ಇದೆ ಅಂತಂದ್ರೆ ನಾವಾಗೆಲ್ಲ ಕಂಪ್ಲೀಟ್ಲಿ ಓದ್ಕೊಂಡು ಕೂತ್ಕೊಳ್ಳೋದಿಲ್ಲ. ಏನ್ ಮಾಡ್ತೀವಿ, ಹೆಡ್ಡಿಂಗ್ಸ್ ಅನ್ನ ಮಾತ್ರ ನೋಡ್ಕೊಂಡು ಹೋಗ್ತೀವಿ. ಅದನ್ನ ನಾವು ಮೇಲ್ಮಟ್ಟದ ಓದು, ಸ್ಕಿಮ್ಮಿಂಗ್ ಅಂತ ಕರಿತಾ ಹೋಗ್ತೀವಿ. ಮೇಲ್ಮಟ್ಟದ ಓದು ಏನಾಗುತ್ತೆ, ಪುನರಾವಲೋಕನಕ್ಕೆ ಹೆಚ್ಚು ಸೂಕ್ತವಾಗುತ್ತೆ. ಕ್ಷಿಪ್ರ ಓದು ಏನ್ ಮಾಡುತ್ತೆ, ಪ್ರತಿಯೊಂದು ಯಾವ ನಿರ್ದಿಷ್ಟವಾದ ಪ್ರಶ್ನೆ ಇರುತ್ತೋ ಆ ಪ್ರಶ್ನೆಗೆ ಉತ್ತರ ಹುಡುಕೋದಕ್ಕೆ ಇದು ಸಹಾಯ ಆಗ್ತಾ ಹೋಗುತ್ತೆ. ಸೊ ಇದಕ್ಕೆ ಸಂಬಂಧಿಸಿದ ಆಪ್ಷನ್ 3 ಇವುಗಳಲ್ಲಿ ತಪ್ಪಾಗಿರುವಂತ ಹೇಳಿಕೆಯಾಗಿದೆ. ಎಸ್ಸಿನ ಮುಂದಿನ ಪ್ರಶ್ನೆಯನ್ನ ಚರ್ಚೆ ಮಾಡ್ತಾ ಹೋಗೋಣ. ಮುಂದಿನ ಪ್ರಶ್ನೆ, ಮಾತೃಭಾಷೆ ಆಧಾರಿತ ಬಹುಭಾಷಿಕತನವನ್ನ ಈ ಮುಂದಿನ ಹೇಳಿಕೆ ಸಮರ್ಥಿಸುತ್ತದೆ. ಸೊ ಮಾತೃಭಾಷೆಗೆ ಸಂಬಂಧಿಸಿದಂತೆ ಬಹುಭಾಷಿಕತೆಗೆ ಸಂಬಂಧಿಸಿದಂತ ಯಾವ ಹೇಳಿಕೆ ಸಮರ್ಥನೆ ಮಾಡುತ್ತೆ, ಯಾವ ಹೇಳಿಕೆ ಸರಿಯಾಗಿದೆ ಎನ್ನುವಂತ ಅರ್ಥವನ್ನ ಕೊಡ್ತಾ ಹೋಗುತ್ತೆ. ಸೊ ಎಲ್ಲಾ ಮಕ್ಕಳು ತಮ್ಮ ಪ್ರಥಮ ಭಾಷೆಯನ್ನ ಹಿಂದಿಯನ್ನಾಗಿ ಅಧ್ಯಯನ ಮಾಡಬೇಕು. ಸೊ ನಮ್ಗೆ ಇದು ಕಂಪ್ಲೀಟ್ಲಿ ರಾಂಗ್ ಆಗ್ತಾ ಹೋಗುತ್ತೆ. ಸೊ ಪ್ರತಿಯೊಬ್ಬರು ಅವರ ಮಾತೃಭಾಷೆಯನ್ನ ಪ್ರಥಮ ಭಾಷೆಯಾಗಿ ಆದ್ಯತೆಯಾಗಿ ಕೊಡ್ತಾ ಹೋಗ್ಬೇಕಾಗತ್ತೆ. ಸೊ ಆಪ್ಷನ್ 1 ಕಂಪ್ಲೀಟ್ಲಿ ರಾಂಗ್ ಆಗುತ್ತೆ. ಎಲ್ಲಾ ಮಕ್ಕಳು ತಮ್ಮ ಶಾಲಾ ಪ್ರವೇಶವನ್ನ ತಮ್ಮ ಮಾತೃಭಾಷೆ ಅಥವಾ ಮನೆ ಭಾಷೆಯೊಂದಿಗೆ ಪ್ರಾರಂಭಿಸಬೇಕು. ಇದು ರೈಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟ್, ಎಲ್ಲಾ ಮಕ್ಕಳು ತಮ್ಮ ಶಾಲಾ ಪ್ರವೇಶವನ್ನು ತಮ್ಮ ರಾಜ್ಯ ಭಾಷೆಗಳಲ್ಲೇ ಪ್ರಾರಂಭಿಸಬೇಕು. ಸೊ ಎಲ್ಲಾ ಮಕ್ಕಳು ಪ್ರಾರಂಭಿಸಬೇಕು ಅನ್ನೋದು ತಪ್ಪಾಗ್ತಾ ಹೋಗುತ್ತೆ. ಆ ಮಗುವಿಗೆ ಯಾವ ಮಗು ತನಗೆ ಇಚ್ಛೆ ಇದ್ರೆ ತನ್ನ ಇಚ್ಛೆಗೆ ಸಂಬಂಧಿಸಿದಂತೆ ಆಯಾ ರಾಜ್ಯ ಭಾಷೆಗೆ ತಮ್ಮ ರಾಜ್ಯ ಭಾಷೆಗಳಲ್ಲಿಯೇ ಪ್ರಾರಂಭಿಸಬೇಕು ಅಂತ ಇದೆ. ಫಾರ್ ಎಕ್ಸಾಂಪಲ್, ಈಗ ಯಾವುದೋ ಒಂದು ತಮಿಳುನಾಡಿನ ಮಗು ಅಂತ ಅನ್ಕೊಳ್ಳೋಣ, ಅಥವಾ ಆಂಧ್ರದಿಂದ ಬಂದಿದೆ ಒಂದು ಮಗು, ಕರ್ನಾಟಕಕ್ಕೆ ಬಂದಿದೆ. ಆ ಮಗು ಕನ್ನಡವನ್ನ ಕಲಿಬಹುದು, ಕನ್ನಡವನ್ನೇ ಮೊದಲನೇ ಭಾಷೆಯಾಗಿ ಪರಿಗಣಿಸಬಹುದು. ತಮ್ಮ ರಾಜ್ಯ ಭಾಷೆಯಲ್ಲೇ ಪ್ರಾರಂಭಿಸಬೇಕು ಎನ್ನುವಂತ ನಿಯಮ ಇಲ್ಲ. ಸೊ ಅದು ಎಲ್ಲಾ ಮಕ್ಕಳು ಅಳವಡಿಸಬೇಕೆನ್ನುವಂಥದ್ದು ತಪ್ಪಾಗ್ತಾ ಹೋಗುತ್ತೆ.
ಎಲ್ಲಾ ಮಕ್ಕಳು ತಮ್ಮ ಶಾಲಾ ಪ್ರವೇಶವನ್ನ ಇಂಗ್ಲಿಷ್ ಮಾಧ್ಯಮದಲ್ಲಿ ಮತ್ತು ಮನೆ ಭಾಷೆಯಲ್ಲಿ ಪ್ರಾರಂಭಿಸಬೇಕು. ಆದ್ರೆ ಇಂಗ್ಲಿಷ್ ಮಾಧ್ಯಮದಲ್ಲೇ ಪ್ರಾರಂಭಿಸಬೇಕು ಅನ್ನುವಂಥದ್ದು ತಪ್ಪಾಗ್ತಾ ಹೋಗುತ್ತೆ. ಸೊ ಇದಕ್ಕೆ ಸಂಬಂಧಿಸಿದಂತೆ ಆಪ್ಷನ್ 2 ಇದಕ್ಕೆ ಸರಿಯಾದ ಉತ್ತರ ಆಗ್ತಾ ಹೋಗುತ್ತೆ. ಎಸ್, ಇನ್ನ ಮುಂದಿನ ಪ್ರಶ್ನೆ ಲ್ಯಾಡ್ಗೆ ಸಂಬಂಧಿಸಿರುವಂತದ್ದು. ಈ ಮುಂದಿನವುಗಳಲ್ಲಿ ಯಾವುದನ್ನ ಭಾಷಾರ್ಜನೆ ಸಾಧನ ಪರಿಕಲ್ಪನೆಯ ಮೂಲಕ ವಿವರಿಸಲಾಗುವುದಿಲ್ಲ ಅಂತ ಕೇಳಿದ್ದಾರೆ. ಸೊ ಭಾಷಾರ್ಜನ ಸಾಧನ ಅಂತಂದ್ರೇನು? ಮುಖ್ಯವಾಗಿ ಇದನ್ನ ಮಾತನಾಡುವ ಅಥವಾ ಬರೆಯುವ ಭಾಷೆಗಳ ಸ್ವಾಭಾವಿಕ ಕಲಿಕೆಗೆ ಸಂಬಂಧಿಸಿರುವಂತದ್ದು. ಸೊ ಇದು ಕಲಿಕೆಗೆ ಸಂಬಂಧಿಸಿರುವಂತದ್ದು. ಇದೇನ್ ಮಾಡ್ತಾ ಹೋಗುತ್ತೆ? ಸಾಂಕೇತಿಕ ಭಾಷೆಯ ಕಲಿಕೆಯು ವಿಭಿನ್ನ ಅರಿವಿನ ಪ್ರಕ್ರಿಯೆಗಳನ್ನ ಒಳಗೊಂಡಿರುತ್ತೆ. ಇದೇನಾಗುತ್ತೆ? ವಿಭಿನ್ನ ಅರಿವಿನ ಪ್ರಕ್ರಿಯೆಗಳನ್ನ, ಜ್ಞಾನಾತ್ಮಕ ಪ್ರಕ್ರಿಯೆಗಳನ್ನ ಒಳಗೊಂಡಿರುತ್ತೆ. ವಿಭಿನ್ನ ಅಥವಾ ಜ್ಞಾನಾತ್ಮಕ ಪ್ರಕ್ರಿಯೆಗಳನ್ನ ಒಳಗೊಂಡಿರುತ್ತೆ. ಸೊ ಈ ರೀತಿ ಪ್ರಕ್ರಿಯೆಗಳನ್ನ ಅವ್ರು ಕೇಳ್ತಿರುವಂತದ್ದೇನು? ಸೊ ಇದರಲ್ಲಿ ಯಾವುದು ವಿವರಿಸಲಾಗುವುದಿಲ್ಲ ಅಂತ ಕೇಳ್ತಾ ಇದ್ದಾರೆ. ಸೊ ಇದನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ. ಸೊ ಮಕ್ಕಳು ಭಾಷಾ ಫಲಿತಗಳು, ಔಟ್ಪುಟ್ಸ್, ಅವರು ಪಡೆದಂತಹ ಮಾಹಿತಿ ಪರಿಕರಗಳಿಗಿಂತ ಇನ್ಪುಟ್ಸ್ಗಿಂತ ಏಕೆ ಹೆಚ್ಚಾಗಿರುತ್ತವೆ ಅನ್ನೋದನ್ನು ತಿಳಿಸ್ತಾ ಹೋಗುತ್ತಾ ಅಂತಂದ್ರೆ ಇದು ಜ್ಞಾನಕ್ಕೆ ಸಂಬಂಧಿಸಿರುವಂತದ್ದು. ಮಕ್ಕಳ ಔಟ್ಪುಟ್ಸ್ ಮತ್ತೆ ಇನ್ಪುಟ್ಸ್ ಅನ್ನುವಂಥದ್ದು ಜ್ಞಾನಕ್ಕೆ ಸಂಬಂಧಿಸಿರೋದ್ರಿಂದ ಇದು ನಮ್ಗೆ ಏನಾಗ್ತಾ ಹೋಗುತ್ತೆ? ಇದು ಸರಿಯಾದ ಉತ್ತರ ಆಗಿರುತ್ತೆ. ಸೊ ವಿವರಿಸಲಾಗುವುದಿಲ್ಲ ಅಂತ ಕೇಳೋದ್ರಿಂದ ಸೊ ಇದು ಸರಿ ಉತ್ತರ ಆಗ್ತಾ ಹೋಗುತ್ತೆ. ಮಕ್ಕಳು ಹೇಗೆ ತಮ್ಮ ಪ್ರಥಮ ಭಾಷೆಯನ್ನ ಕಲಿಯುತ್ತಾರೆ ಎನ್ನುವುದರ ಬಗ್ಗೆ ಕೇಳಿದ್ದಾರೆ. ಸೊ ಕಲಿಯೋದ್ರ ಬಗ್ಗೆ ವಿವರಿಸುತ್ತಾ ಅಂತ ಕೇಳಿದ್ದಾರೆ. ಎಸ್, ಇದು ಸಹ ಅರಿವಿನ ಪ್ರಕ್ರಿಯೆ ಆಗಿರುತ್ತೆ. ಸೊ ಹೇಗೆ ಕಲಿತಾರೆ, ಏನನ್ನ ಮಾಡ್ತಾರೆ ಎನ್ನುವಂಥದ್ದು ಸಹ ಅರಿವಿನ ಪ್ರಕ್ರಿಯೆ ಆಗುತ್ತೆ. ಅದ್ರ ಮೂಲಕ ಇದನ್ನ ವಿವರಣೆ ಪಡಿತಾ ಹೋಗ್ತಾರೆ LAD ಮೂಲಕ. ಮಕ್ಕಳು ಹೇಗೆ 4-5 ವರ್ಷಗಳ ಅಲ್ಪಾವಧಿಯಲ್ಲಿ ಭಾಷೆಯನ್ನು ಕಲಿಯಲು ಸಮರ್ಥರಾಗ್ತಾರೆ, ಸೊ ಅದನ್ನು ಸಹ ವಿವರಣೆ ಕೊಡ್ತಾ ಹೋಗುತ್ತೆ ಈ ಭಾಷಾರ್ಜನೆ ಸಾಧನ. ಮಕ್ಕಳು ಸಾಂಖ್ಯಿಕ ಭಾಷೆಯನ್ನು ಕಲಿಯಲು ಹೇಗೆ ಸಮರ್ಥರಾಗುತ್ತಾರೆ ಎನ್ನುವಂತ ಕೇಳಿದರೆ, ಸೊ ಇದು ಸಾಂಕೇತಿಕ ಭಾಷೆಯು ಕಲಿಕೆಯ ವಿಭಿನ್ನ ಅರಿವಿನ ಪ್ರಕ್ರಿಯೆಯನ್ನು ಒಳಗೊಂಡಿರುತ್ತೆ. ಸೊ ಇದು ವಿಭಿನ್ನ ಅರಿವಿನ ಪ್ರಕ್ರಿಯೆ. ಸೊ ಇದು ಸಾಮಾನ್ಯ, ಇದು ಈ ರೀತಿ ಅರಿವಿನ ಪ್ರಕ್ರಿಯೆ ಅಲ್ಲ, ಇದು ವಿಭಿನ್ನ ಅರಿವಿನ ಪ್ರಕ್ರಿಯೆಯನ್ನು ಒಳಗೊಂಡಿರೋದ್ರಿಂದ ಸೊ ಆಪ್ಷನ್ 4 ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಸೊ ಇದು ನಿಮಗೆ ಕಾನ್ಸೆಪ್ಟ್ ಬಗ್ಗೆ ಗೊತ್ತಿರಬೇಕು. ಸೊ ಕಾನ್ಸೆಪ್ಟ್ ಬಗ್ಗೆ ಗೊತ್ತಿದ್ದಾಗ ಮಾತ್ರ ಈ ರೀತಿಯ ಪ್ರಶ್ನೆಗಳಿಗೆ ನೀವು ಆನ್ಸರ್ಸ್ ಅನ್ನ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಹೋಗುತ್ತೆ. ಎಸ್, ಇನ್ನ ಮುಂದಿನ ಪ್ರಶ್ನೆ. ಈ ಮುಂದಿನವುಗಳಲ್ಲಿ ಯಾವುದು ದ್ವಿತೀಯ ಭಾಷಾ ಬೋಧನೆಯ ವ್ಯಾಕರಣ ಭಾಷಾಂತರ ವಿಧಾನವಲ್ಲ ಅಂತ ಕೇಳಿದ್ದಾರೆ. ಈ ಮುಂದಿನವುಗಳಲ್ಲಿ ಯಾವುದು ದ್ವಿತೀಯ ಭಾಷಾ ಬೋಧನೆ ವ್ಯಾಕರಣ ಭಾಷಾಂತರ ವಿಧಾನವಲ್ಲ? ಈಗ ದ್ವಿತೀಯ ಭಾಷೆಯಿಂದ ನಾವು ಯಾವನ್ನ ಎಕ್ಸಾಂಪಲ್ ತಗೋಬಹುದು? ಆಂಗ್ಲ ಭಾಷೆಯನ್ನು ತಗೋಬಹುದು. ಆಂಗ್ಲ ಭಾಷೆ ಬೋಧನೆಯ ವ್ಯಾಕರಣ ಭಾಷಾಂತರ ವಿಧಾನವಲ್ಲ ಅಂತ ಕೇಳಿದ್ದಾರೆ. ಸೊ ಯಾವ್ದಾಗ್ತಾ ಹೋಗುತ್ತೆ? ಇದಕ್ಕೆ ಸಂಬಂಧಿಸಿದಂತೆ ಭಾಷೆಯ ಕ್ರಿಯೆಗಿಂತ ರಚನೆಯ ಮೇಲೆ ಹೆಚ್ಚು ಗಮನ ಹರಿಸುವುದು, ಪ್ರಥಮ ಮತ್ತು ದ್ವಿತೀಯ ಭಾಷೆಯ ವ್ಯಾಕರಣ ನಿಯಮಗಳನ್ನು ಹೋಲಿಸಿ ನೋಡುವುದು, ದ್ವಿತೀಯ ಭಾಷೆಯ ವ್ಯಾಕರಣ ನಿಯಮಗಳನ್ನ ಕಲಿಯುವುದು ಮತ್ತೆ ಅಭ್ಯಾಸ ಮಾಡುವಂಥದ್ದು, ದ್ವಿತೀಯ ಭಾಷೆಯಲ್ಲಿ ನೇರವಾಗಿ ಸಂವಹನ ಮಾಡುವುದು, ಆಗ ಎರಡನೇ ಭಾಷೆಯ ವ್ಯಾಕರಣ ನಿಯಮಗಳನ್ನ ಹೋಲಿಸುವಂತದ್ದು ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಸಂಬಂಧಿಸಿದಂತೆ ದ್ವಿತೀಯ ಭಾಷಾ ಬೋಧನೆಯ ವ್ಯಾಕರಣದ ಭಾಷಾಂತರ ವಿಧಾನವಲ್ಲ ಅಂತ ಕೇಳಿದ್ದಾರೆ. ಯಾವಾಗ ವಿಧಾನವಲ್ಲ ಅಂತಂದ್ರೆ ಭಾಷೆ ಕ್ರಿಯೆಗಿಂತ ರಚನೆಯ ಮೇಲೆ ಹೆಚ್ಚು ಗಮನ ಹರಿಸುವಂತದ್ದು, ಭಾಷೆಯ ಕ್ರಿಯೆಗಳಿಗಿಂತ ಅದರ ರಚನೆ ಹೇಗಾಗಿದೆ ಅಂತ ಗಮನ ಹರಿಸುವಂತದ್ದು, ಇದು ಭಾಷಾಂತರಕ್ಕೆ ಸಂಬಂಧಿಸಿದ ಆಗಿದೆ. ಪ್ರಥಮ ಮತ್ತು ದ್ವಿತೀಯ ಭಾಷೆಯ ವ್ಯಾಕರಣ ನಿಯಮಗಳನ್ನ ಹೋಲಿಸಿ ನೋಡುವಂತದ್ದು ಸಹ ಅಷ್ಟೇ. ಭಾಷಾಂತರ ಮಾಡಿದಾಗ ನಾವು ಈ ರೀತಿಯ ಪ್ರಕ್ರಿಯೆಗಳನ್ನು ಮಾಡ್ತಾ ಹೋಗ್ತೀವಿ. ಫಾರ್ ಎಕ್ಸಾಂಪಲ್ ಕನ್ನಡ, ತೆಲುಗು, ತಮಿಳದಲ್ಲಿ ನಾವೇನ್ ಮಾಡ್ತಾ ಹೋಗ್ತೀವಿ? ಕೆಲವೊಂದಿಷ್ಟು ನಿಯಮಗಳು ಒಂದೇ ರೀತಿಯಾಗಿದ್ದಾವ ಅಂತ ನೋಡ್ತಾ ಹೋಗ್ತೀವಿ. ಸೊ ಏನಕ್ಕೆ? ಫಾರ್ ಎಕ್ಸಾಂಪಲ್ ಎಕ್ಸಾಮ್ ಪರ್ಪಸ್ ಆಗಿರ್ಬೋದು, ಅಥವಾ ನಾವು ಮಾತನಾಡುವ ವಿಧಾನಕ್ಕಾಗಿರ್ಬೋದು. ಸೊ ಈ ಒಂದು ವಿಧಾನ ನಾವೇನ್ ಬಳಸ್ತೀವಿ, ಇದನ್ನ ಬಳಸ್ತೀವಿ. ಅದು ವಿಧಾನವಲ್ಲ ಅಂತ ಕೇಳ್ತಾ ಇದೀವಿ, ಹೋಲಿಸಿ ನೋಡ್ತೀವಿ. ದ್ವಿತೀಯ ಭಾಷೆಯ ವ್ಯಾಕರಣ ನಿಯಮಗಳನ್ನ ಕಲಿಯುವುದು ಮತ್ತೆ ಅಭ್ಯಾಸ ಮಾಡುವುದು ಸಹ ಒಂದು ವಿಧಾನವೇ. ಸೊ ದ್ವಿತೀಯ ಭಾಷಾ ಬೋಧನೆಯ ವ್ಯಾಕರಣ ಭಾಷಾಂತರ ವಿಧಾನ ಅಂತಂದ್ರೆ ಸೊ ಅದನ್ನ ನಾವು ಕಲ್ತಿರ್ಲೇಬೇಕು. ಸೊ ವ್ಯಾಕರಣವನ್ನ ಕಲ್ತಿದ್ದಾಗ ನಾವೇನ್ ಮಾಡೋದನ್ನ ತರ್ಜುಮೆ ಮಾಡ್ತಾ ಹೋಗ್ಬೋದು. ನೆಕ್ಸ್ಟ್, ದ್ವಿತೀಯ ಭಾಷೆಯಲ್ಲಿ ನೇರವಾಗಿ ಸಂವಹನ ಮಾಡುವುದು, ಆಗ ಎರಡು ಭಾಷೆಗಳ ವ್ಯಾಕರಣ ನಿಯಮಗಳನ್ನ ಹೋಲಿಸುವಂತದ್ದು. ನೋಡಿ, ದ್ವಿತೀಯ ಭಾಷೆಯಲ್ಲಿ ನೇರವಾಗಿ ಸಂವಹನ ಮಾಡಿದಾಗ ಸೊ ನಮ್ಗೆ ಅಲ್ಲಿ ಎರಡು ಭಾಷೆಗಳ ವ್ಯಾಕರಣ ನಿಯಮಗಳನ್ನ ನಾವು ಹೇಗೆ ಹೋಲಿಕೆ ಮಾಡಕ್ಕಾಗುತ್ತೆ? ಅದಲ್ವಾ? ಸೊ ನಾವು ಕೇವಲ ನೇರವಾಗಿ ಸಂವಹನ ಮಾಡೋದ್ರ ಬದಲಿಗೆ ಸೊ ನಾವಿಲ್ಲಿ ಯಾವ್ದಾದ್ರು ಎರಡು ಭಾಷೆಗಳನ್ನ ಬಳಸ್ಕೋಬಹುದು. ಎರಡು ಭಾಷೆಗಳನ್ನ ಬಳಸೋದ್ರಿಂದ ಸೊ ಎರಡು ಭಾಷೆಗಳನ್ನ ಬಳಸಿದಾಗ ಆ ಎರಡೂ ಭಾಷೆಗಳ ವ್ಯಾಕರಣ ನಿಯಮಗಳನ್ನ ಹೋಲಿಸುವಂತದ್ದು ಸೂಕ್ತ ಆಗ್ತಾ ಹೋಗುತ್ತೆ. ಸೊ ಇಲ್ಲಿ ಯಾವ್ದು ಸೂಕ್ತವಾದ ವಿಧಾನವಲ್ಲ ಅಂತಂದ್ರೆ ಸೊ ಆಪ್ಷನ್ 4 ಇದಕ್ಕೆ ಸರಿಯಾದ ಉತ್ತರ ಆಗ್ತಾ ಹೋಗುತ್ತೆ. ನೋಡಿ, ಪ್ರಶ್ನೆ ಪತ್ರಿಕೆ ಬಿಡಿಸಬೇಕಾದ್ರೆ ನಿಮ್ಗೆ ಕೆಲವೊಂದಿಷ್ಟು ಪ್ರಶ್ನೆಗಳು ಅರ್ಥವಾಗದೆ ಹೋಗ್ಬೋದು. ಬಟ್ ಆದ್ರೆ ಅದೆಲ್ಲ ನಿಮ್ಗೆ ಕಾನ್ಸೆಪ್ಟ್ಸ್ ನಿಮ್ಗೆ ಬರುವಂತದ್ದು. ನಾನು ಹೇಳಿದೆ ಈಗಾಗಲೇ ಪ್ರಶ್ನೆ ಪತ್ರಿಕೆ ಪ್ರಾರಂಭ ಆಗೋಕ್ಕಿಂತ ಮುಂಚಿತಾನೆ ಹೇಳಿದೆ, ಇವೆಲ್ಲವೂ ನಮ್ಮ ಕನ್ನಡ ಬೋಧನಾ ಶಾಸ್ತ್ರದಲ್ಲಿ ಇರುವುದಿಲ್ಲ. ಹೆಚ್ಚಾಗಿ ಎಲ್ಲಾ ಪ್ರಶ್ನೆಗಳು ಕನ್ನಡ ಬೋಧನಾ ಶಾಸ್ತ್ರದಲ್ಲಿ ಇರೋದಿಲ್ಲ. ಆದ್ರೆ ಇವುಗಳನ್ನೆಲ್ಲ ಎಲ್ಲಿಂದ ತೆಗೆದಿರ್ತಾರೆ? ಕೇವಲ ಕನ್ನಡ ಒಂದು ಭಾಷೆ ಅಷ್ಟೇ ಇಲ್ಲ. ಸೊ ಇನ್ನ ಎಷ್ಟು ಭಾಷೆಗಳಿದಾವೆ ನಮ್ಮಲ್ಲಿ? ಸರಿಸುಮಾರು 22 ಭಾಷೆಗಳಿದಾವೆ.
ಆ 22 ಭಾಷೆಗಳಿಗೆ ಒಂದು ಬೋಧನಾಶಾಸ್ತ್ರ ಇರುತ್ತೆ. ಆ ಬೋಧನಾಶಾಸ್ತ್ರಕ್ಕೆ ಸಂಬಂಧಿಸಿದ ಕೆಲವೊಂದಿಷ್ಟು ಪ್ರಶ್ನೆಗಳು ಏನ್ ಮಾಡ್ತಾರೆ, ತರ್ಜುಮೆ ಮಾಡ್ತಾ ಹೋಗ್ತಾರೆ. ಓಕೆನಾ. ಸೊ ಆ ರೀತಿಯಾಗಿ ನಮ್ಗೆ ಏನ್ ಮಾಡ್ತಾರೆ, ಟ್ರಾನ್ಸ್ಲೇಟ್ ಮಾಡಿ ನಮಗೆ ಪದ ಏನು ಕೊಡ್ತಾ ಹೋಗ್ತಾರೆ, ಪ್ರಶ್ನೆಗಳನ್ನು ಕೊಡ್ತಾ ಹೋಗ್ತಾರೆ. ನೀವು ಬಹಳಷ್ಟು ಪ್ರಶ್ನೆಗಳು ನೋಡಿರ್ಬೋದು, ನಮ್ಮ KTETಗೆ ಮತ್ತು CTETಗೆ ಸಂಬಂಧಿಸಿದ ಪ್ರಶ್ನೆಗಳೇ ಇಲ್ಲ ಇಲ್ಲಿ. ಅದೆಲ್ಲ KTET ಮತ್ತೆ CTETಗೂ ಸಂಬಂಧವಿಲ್ಲ ಅನ್ನೋ ರೀತಿಯಲ್ಲಿ ಪ್ರಶ್ನೆಗಳನ್ನು ತೆಗೆದಿದ್ದಾರೆ ಅಂತ ಮಾಹಿತಿ ನಿಮ್ಗೆ ಈಸಿಯಾಗಿ ಗೊತ್ತಾಗ್ತಾ ಹೋಗುತ್ತೆ. ಸೊ ಅದು ಯಾಕೆ, ಸೊ ಇಲ್ಲಿ ಅವರು ಹೆಚ್ಚಿನ ಪ್ರಶ್ನೆಗಳು ತರ್ಜುಮೆ ಮಾಡ್ತಾ ಹೋಗಿರ್ತಾರೆ. ಮಕ್ಕಳು ತಮ್ಮ ಸುತ್ತಮುತ್ತಲಿನ ವಸ್ತುಗಳು, ಘಟನೆಗಳು, ವಿದ್ಯಮಾನಗಳ ಬಗ್ಗೆ ಪ್ರಶ್ನೆಗಳನ್ನ ಕೇಳಲಾರಂಭಿಸಿದಾಗ ಈ ಮುಂದಿನ ಯಾವ ಭಾಷಾ ಪ್ರಕಾರವನ್ನ ಇತರೆಗಳಿಗಿಂತ ಹೆಚ್ಚಾಗಿ ಬಳಸಲಾಗುತ್ತದೆ ಅಂತ ಕೇಳಿದ್ದಾರೆ. ಒಂದು ಸ್ವಯಂ ಅನ್ವೇಷಣೆ, ಒಂದು ಕಲ್ಪನಾತ್ಮಕ, ಒಂದು ನಿಯಂತ್ರಕ, ಮತ್ತೊಂದು ಮಾಹಿತಿ ಪ್ರದಾನಕ. ಮಕ್ಕಳು ತಮ್ಮ ಸುತ್ತಮುತ್ತಲಿನ ವಸ್ತುಗಳು, ಘಟನೆಗಳು ಮತ್ತೆ ವಿದ್ಯಮಾನಗಳ ಬಗ್ಗೆ ಪ್ರಶ್ನೆಗಳನ್ನ ಕೇಳಲಾರಂಭಿಸ್ತಾ ಇದ್ದಾರೆ ಅಂತಂದ್ರೆ ತನ್ನ ಸುತ್ತಮುತ್ತಲಿನ ಪ್ರಪಂಚದ ಬಗ್ಗೆ ಪ್ರಶ್ನೆಗಳನ್ನ ಕೇಳಲಾರಂಭಿಸ್ತಾ ಇದ್ದಾರೆ ಅಂತಂದ್ರೆ ಅರ್ಥ ಏನು, ಅವರು ಆ ವಿಷಯಗಳ ಬಗ್ಗೆ ಜ್ಞಾನವನ್ನ ಪಡ್ಕೊಳ್ಳೋಕೆ ಅಥವಾ ಆ ವಿಷಯಗಳನ್ನ ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಇಂತಹ ಭಾಷಾ ಪ್ರಕಾರವನ್ನ ಸ್ವಯಂ ಅನ್ವೇಷಣೆ, ಯೂರಿಸ್ಟಿಕ್ ಅಂತ ಕರಿತಾ ಹೋಗ್ತೀವಿ ಎಂದು ಕರೆಯಲಾಗುತ್ತೆ. ಇದು ಏನಕ್ಕೆ ಸಂಬಂಧಿಸಿದೆ, ಇದು ಕಲಿಕೆ ಮತ್ತೆ ಅನ್ವೇಷಣೆಗೆ ಸಂಬಂಧಿಸ್ತಾ ಹೋಗುತ್ತೆ. ಕಲಿಕೆನೂ ಮಾಡುತ್ತೆ, ಮಗು ಅನ್ವೇಷಣೆ ಮಾಡ್ತಾನೂ ಹೋಗುತ್ತೆ. ಆ ವಸ್ತು ಏನು, ಆ ಘಟನೆ ಯಾಕೆ ಆ ರೀತಿಯಾಗಾಯ್ತು, ಆ ವಿದ್ಯಮಾನವನ್ನ ವಿವರಿಸಿ, ಅದ್ ಯಾಕೆ ಅದೇ ರೀತಿಯಾಗಿ ಆಗ್ಬೇಕು, ಈ ರೀತಿಯಾಗಿ ಯಾಕೆ ಆಗ್ಬಾರ್ದು ಅಂತ ಕೆಲವೊಂದಿಷ್ಟು ಬಹಳ ಪ್ರಶ್ನೆಗಳನ್ನ ಕೇಳ್ತಾ ಹೋಗುತ್ತೆ ತಮ್ಮ ಸುತ್ತಮುತ್ತಲಿನ ಇರುವಂತಹ ವಸ್ತುಗಳಿಗೆ ಸಂಬಂಧಿಸುತ್ತೆ. ಅದರ ಅರ್ಥ ಏನು, ಇತರ ಹೆಚ್ಚಾಗಿ ಬಳಸಲಾಗುತ್ತೆ. ಇಲ್ಲಿ ಇದು ಎಂತಹ ಒಂದು ವಿಷಯ ಅಂತಂದ್ರೆ ಇದು ಸ್ವಯಂ ಅನ್ವೇಷಣೆಗೆ ಸಂಬಂಧಿಸಿರುವಂತದ್ದು. ಎಸ್ಸಿನ ಮುಂದಿನ ಪ್ರಶ್ನೆ, ಒಬ್ಬ ಶಿಕ್ಷಕಿಯು ತಾನು ವಿದ್ಯಾರ್ಥಿಗಳಿಗೆ ನೀಡಿದ ಪ್ರಶ್ನೆಗೆ ಅವರು ಅನುಭವದ ಆಧಾರದ ಮೇಲೆ ಹೇಗೆ ಉತ್ತರ ನೀಡಿದರು ಮತ್ತೆ ಅವರು ಆ ಉತ್ತರಗಳನ್ನ ಬರೆದಾಗ ಏನನ್ನ ಚಿಂತಿಸಿದ್ದರು ಮತ್ತೆ ಹೇಗೆ ಯೋಚಿಸುತ್ತಿದ್ದರು ಎಂಬುದನ್ನು ತಿಳಿಸುವಂತೆ ವಿದ್ಯಾರ್ಥಿಗಳನ್ನ ಕೇಳಿದರು. ಇದು ಈ ಮುಂದಿನ ಕ್ರಿಯೆಗೆ ಉದಾಹರಣೆಯಾಗಿದೆ. ಮೆಟಾಸೆಮಿಯೋಟಿಕ್ಸ್, ಮೆಟಾಕಾಗ್ನಿಷನ್, ರೂಪಕ, ಮೆಟಾಲಿಂಗ್ವಲಿಸಮ್ ಅಂತ ಇದೆ ನೋಡಿ. ಪದಗಳು ತರ್ಜುಮೆ ಮಾಡಿರುವಂಥದ್ದು ಮೆಟಾಸೆಮಿಯೋಟಿಕ್ಸ್, ಮೆಟಾಕಾಗ್ನಿಷನ್, ಮೆಟಾಫರ್ ಮತ್ತೆ ಮೆಟಾಲಿಂಗ್ವಲಿಸಮ್. ಓಕೆನಾ. ಸೊ ನಮಗೆ ಮೆಟಾಫರ್ ಅಂದ್ರೆ ನಮ್ಗೆ ಎಲ್ಲಿ ಬರುತ್ತೆ, ನೀವು ಇಂಗ್ಲಿಷ್ ಭಾಷೆಯಲ್ಲಿ ಫಿಗರ್ ಆಫ್ ಸ್ಪೀಚ್ ಕಲ್ತಿದ್ರೆ ನೀವು ಕನ್ನಡದಲ್ಲೂ ಕಲ್ತಿರ್ತೀರ. ಅಲಂಕಾರಗಳು, ರೂಪಕ ಅಲಂಕಾರ ಅಂತ ನಾವೇನ್ ಕನ್ನಡದಲ್ಲಿ ಕರಿತೀವೋ ಆಂಗ್ಲ ಭಾಷೆಯಲ್ಲಿ ಮೆಟಾಫರ್ ಅಂತ ಕರೀತಾ ಹೋಗ್ತೀವಿ. ನೇರವಾಗಿ ಹೋಲಿಕೆಯನ್ನ ಮಾಡುವಂಥದ್ದು. ಇದು ಈ ಮುಂದಿನ ಕ್ರಿಯೆಗೆ ಉದಾಹರಣೆಯಾಗಿದೆ ಅಂತ ಕೇಳಿದ್ದಾರೆ. ಸೊ ಯಾವ್ದಕ್ಕಾಗ್ತಾ ಹೋಗುತ್ತೆ ಇಲ್ಲಿ, ಸೊ ಇದಕ್ಕೆ ಸಂಬಂಧಿಸಿ ಏನಿದೆ, ಶಿಕ್ಷಕರು ಏನ್ ಮಾಡ್ತಾ ಇದ್ದಾರೆ, ಮಕ್ಕಳಿಗೆ ಕೆಲವೊಂದಿಷ್ಟು ಪ್ರಶ್ನೆಗಳನ್ನ ಕೊಟ್ಟಿದ್ದಾರೆ. ಈಗ ಏನ್ ಮಾಡ್ತಾ ಇದ್ದಾರೆ, ವಿದ್ಯಾರ್ಥಿಗಳು ಅವರ ಅನುಭವದ ಆಧಾರದ ಮೇಲೆ ಕೆಲವೊಂದಿಷ್ಟು ಉತ್ತರಗಳನ್ನ ಕೊಡ್ತಾ ಇದ್ದಾರೆ. ಆ ಉತ್ತರಗಳು ಕೊಡ್ಬೇಕಾದ್ರೆ ನೀವೇನ್ ಯೋಚನೆ ಮಾಡಿದ್ರಿ, ನೀವೇನ್ ಚಿಂತನೆ ಮಾಡಿದ್ರಿ ಅಂತ ತಿಳಿಸೋದಕ್ಕೆ ವಿದ್ಯಾರ್ಥಿಗಳನ್ನ ಶಿಕ್ಷಕರು ಕೇಳ್ತಾ ಇದ್ದಾರೆ. ಇದು ಯಾವ ಮೆಥಡ್ ಅಂತಂದ್ರೆ ಇದನ್ನ ಮೆಟಾಕಾಗ್ನಿಷನ್ ಅಂತ ಕರಿತಾ ಹೋಗ್ತೀವಿ. ಆಪ್ಷನ್ 2, ವಿದ್ಯಾರ್ಥಿಗಳು ತಮ್ಮ ಸ್ವಂತ ಆಲೋಚನಾ ಪ್ರಕ್ರಿಯೆಗಳನ್ನ ಮತ್ತು ಕಲಿಕೆಯ ಬಗ್ಗೆ ಹೆಚ್ಚಿಸುವಂತೆ ಮಾಡುವಂತದನ್ನ ಮೆಟಾಕಾಗ್ನಿಷನ್ ಅಂತ ಕರಿತಾ ಹೋಗ್ತೀವಿ. ನೋಡಿ, ಇದು ಯಾವುದೇ ಕನ್ನಡ ರೀತಿಯ ಪದ ಅಲ್ಲ, ಆದ್ರೂ ಸಹ ಇದು ತರ್ಜುಮೆ ಮಾಡಿರುವಂತದ್ದು. ಆಂಗ್ಲ ಪದಗಳ ಬಗ್ಗೆ ನಿಮ್ಗೆ ಗಮನ ಇರಬೇಕಾಗುತ್ತೆ. ಮೆಟಾಕಾಗ್ನಿಷನ್, ಸೊ ಅವರ ಬುದ್ಧಿಶಕ್ತಿಗೆ ಸಂಬಂಧಿಸಿರುವಂತದ್ದು. ಕಾಗ್ನಿಷನ್ ಅಂತಂದ್ರೆ ಬುದ್ಧಿ ಮಟ್ಟಕ್ಕೆ ಸಂಬಂಧಪಟ್ಟಿರುವಂತದ್ದು. ಅದನ್ನೇ ಅಲ್ವಾ ಅವ್ರು ಹೇಳಿರುವಂತದ್ದು, ಅವರ ಅನುಭವದ ಆಧಾರದ ಮೇಲೆ ಉತ್ತರ ನೀಡಿದರು ಮತ್ತೆ ಆ ಉತ್ತರಗಳನ್ನ ಬರೆದಾಗ ಏನನ್ನ ಚಿಂತಿಸಿದರು, ಏನನ್ನ ಯೋಚಿಸುತ್ತಿದ್ದರು ಅಂತಂದ್ರೆ ಅದು ಯಾವ್ದಕ್ಕೆ ಸಂಬಂಧಿಸಿರುವಂತಂದ್ರೆ ಬುದ್ಧಿ ಮಟ್ಟಕ್ಕೆ ಸಂಬಂಧಿಸಿರುವಂತದ್ದು, ಮೆಟಾಕಾಗ್ನಿಷನ್ಗೆ ಸಂಬಂಧಿಸಿರುವಂತದ್ದು. ಆಪ್ಷನ್ 2 ಇದಕ್ಕೆ ಸರಿಯಾದ ಉತ್ತರ ಆಗ್ತಾ ಹೋಗುತ್ತೆ. ಎಸ್ಸಿನ ಮುಂದಿನ ಪ್ರಶ್ನೆಯನ್ನ ಚರ್ಚೆ ಮಾಡ್ತಾ ಹೋಗೋಣ. ಮುಂದಿನ ಪ್ರಶ್ನೆ, ಈ ಮುಂದಿನ ಕ್ರೆಷೇನನ ಪ್ರಮೇಯಗಳಲ್ಲಿ ಯಾವ ಪ್ರಮೇಯವು ವೈಗೋಟ್ಸ್ಕಿ ಪ್ರಮೇಯಕ್ಕೆ ಸಾದೃಶ್ಯವಾಗಿದೆ ಅಂತ ಇದೆ. ನೋಡಿ, ನಾವೀಗ ಲಿವ್ ವೈಗೋಟ್ಸ್ಕಿ ಅವರ ಒಂದು ಪ್ರಮೇಯಗಳನ್ನ ನೋಡಿರ್ತೀವಿ, ಸಾಮಾಜಿಕ ಮತ್ತೆ ಸಾಂಸ್ಕೃತಿಕ ಸಿದ್ಧಾಂತ ಅಂತ ಗೊತ್ತಿರುತ್ತೆ. ಆದ್ರೆ ಕ್ರೆಷೇನ್ನ ಪ್ರಮೇಯಗಳು ಯಾವ್ಯಾವು, ಅವನ ಒಂದು ಹೈಪೋಥಿಸಿಸ್ ಏನು, ಇದ್ರ ಬಗ್ಗೆ ನಮ್ಗೆ ಹೆಚ್ಚಾಗಿ ಮಾಹಿತಿ ಇರೋದಿಲ್ಲ. ನೋಡಿ, ಸ್ಟೀಫನ್ ಕ್ರೆಷೇನ್ ಎನ್ನುವಂತವ್ರು ಏನ್ ಮಾಡ್ತಾರೆ ಅಂದ್ರೆ ಇನ್ಪುಟ್ ಪ್ರಮೇಯ ಅಂತ ಒಂದು ಕೊಡ್ತಾರೆ. ಸೊ ಇನ್ಪುಟ್ ಪ್ರಮೇಯ ಮೀನ್ಸ್ ಇನ್ಪುಟ್ ಹೈಪೋಥಿಸಿಸ್ ಅಂತ ಒಂದು ಕೊಡ್ತಾ ಹೋಗ್ತಾರೆ. ಮತ್ತೆ ವೈಗೋಟ್ಸ್ಕಿ ಅವ್ರದ್ದು ಯಾವ್ದಿದೆ, ವೈಗೋಟ್ಸ್ಕಿ ಅವ್ರದ್ದು ನಿಯರ್ ಆಗಿರುವಂತದ್ದು ZPD, ಝೋನ್ ಆಫ್ ಪ್ರಾಕ್ಸಿಮಲ್ ಡೆವಲಪ್ಮೆಂಟ್ ಅನ್ನುವಂಥದ್ದು. ಸೊ ಈ ಪ್ರಮೇಯಗಳು ಏನಾಗ್ತವೆ ಅಂತಂದ್ರೆ ಒಂದೇ ರೀತಿಯಂತ ದೃಶ್ಯಗಳನ್ನು ಹೊಂದಿದವೆ. ಸೊ ಯಾವುದಕ್ಕೆ ಸಂಬಂಧಿಸಿದಂತೆ, ಸೊ ಎಸ್ ಇಲ್ಲಿದೆ ನೋಡಿ, ಕ್ರೆಷೇನನ ಇಲ್ಲೇ ಕೊಟ್ಟಿದಾರ, ಎಸ್ ಇಲ್ಲೇ ಇದೆ ನೋಡಿ, ಕ್ರೆಷೇನನ ಇನ್ಪುಟ್ ಪ್ರಮೇಯ ಎನ್ನುವಂಥದ್ದು. ಓಕೆ, ಇಲ್ಲೇ ಆಪ್ಷನ್ಸ್ ಅಲ್ಲಿ ಇದೆ. ಸೊ ಇದು ಟಾಪಿಕ್. ಸೊ ನಮಗೆ ಈ ಕ್ರೆಷೇನ್ ನ ಟಾಪಿಕ್ ಅಂತ ಬರುತ್ತೆ. ಸೊ ಬೇಕಾದ್ರೆ ನೀವು ಗೂಗಲ್ ಅಲ್ಲೂ ಹೊಡೆದು ನೋಡ್ಬೋದು. ಕ್ರೆಷೇನ್ಸ್ ಟಾಪಿಕ್ಸ್ ಅಲ್ಲಿ ನೀವು ಓದ್ತಾ ಹೋಗ್ಬೇಕಾದ್ರೆ ನಿಮ್ಗೆ ಅಲ್ಲಿ ಹೇಳ್ತಾ ಹೋಗುತ್ತೆ. ಸೊ ಇವರ ಇನ್ಪುಟ್ ಹೈಪೋಥಿಸಿಸ್ ಏನಿದೆಯೋ, ಈ ಇನ್ಪುಟ್ ಹೈಪೋಥಿಸಿಸ್ ಸೊ ಆಲ್ಮೋಸ್ಟ್ ಏನಾಗ್ತಾ ಅಂತಂದ್ರೆ ಸೊ ಒಂದೇ ರೀತಿಯಾಗಿರುತ್ತೆ. ಯಾವ ಒಂದೇ ರೀತಿಯಾಗಿರುತ್ತೆ, ZPD ಗೆ ಒಂದೇ ರೀತಿಯಾಗಿರುತ್ತೆ. ZPD ಮೀನ್ಸ್ ಲಿವ್ ವೈಗೋಟ್ಸ್ಕಿ ಅವರು ಹೇಳುವಂಥದ್ದು.
ಲೀವ್ ವೈಗೋಟ್ಸ್ಕಿ ಅವರು ಹೇಳ್ತಾರೆ ZPD ಗೆ ಒಂದೇ ರೀತಿ ಸಾದೃಶ್ಯವಾಗಿರುತ್ತೆ, ಒಂದೇ ರೀತಿಯಾಗಿರುತ್ತೆ. ಎರಡೂ ಸಿದ್ಧಾಂತಗಳು ಕಲಿಯುವವರಿಗೆ ಏನ್ ಹೇಳ್ತಾ ಹೋಗುತ್ತೆ ಅಂತಂದ್ರೆ ಪ್ರಸ್ತುತ ಮಟ್ಟಕ್ಕಿಂತ ಸ್ವಲ್ಪ ಹೆಚ್ಚು ಸವಾಲಿನ ಮಾಹಿತಿಯನ್ನು ಒದಗಿಸುವಂತದ್ದು ಎನ್ನುವಂತ ಒಂದು ಮಾಹಿತಿಯನ್ನ ಕೊಡ್ತಾ ಹೋಗುತ್ತೆ. ಸೊ ಆಪ್ಷನ್ 2 ಇದಕ್ಕೆ ಸರಿಯಾದ ಉತ್ತರ ಆಗ್ತಾ ಹೋಗುತ್ತೆ. ಇದು ನೇರವಾದ ಪ್ರಶ್ನೆ. ಸೊ ನೀವು ಇದರಲ್ಲಿ ಯಾವುದೇ ರೀತಿ ಕನ್ಫ್ಯೂಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಯಾವಾಗ ಕಾನ್ಸೆಪ್ಟ್ ಅನ್ನ ಓದಿದ್ರೆ, ಕಾನ್ಸೆಪ್ಟ್ ಅನ್ನ ಗೊತ್ತಿಲ್ಲದೆ ಇದ್ದಾಗ ಇದು ತುಂಬಾ ಕನ್ಫ್ಯೂಷನ್ ಆಗ್ತಾ ಹೋಗುತ್ತೆ. ನೆಕ್ಸ್ಟ್, ಗ್ರಹಿಕೆಯೊಂದಿಗೆ ಓದುವ ಸಂಕೇತವಾಗಿ ಈ ಕೆಳಕಂಡ ಯಾವ ಕೌಶಲ್ಯಗಳನ್ನ ಪರಿಗಣಿಸಲಾಗುವುದಿಲ್ಲ? ಗ್ರಹಿಕೆಯೊಂದಿಗಿನ ಓದುವ ಸಂಕೇತವಾಗಿ ಯಾವ ಕೌಶಲ್ಯಗಳನ್ನ ಪರಿಗಣಿಸಲಾಗುವುದಿಲ್ಲ ಅಂತ ಕೊಟ್ಟಿರುವಂತದ್ದು. ಸೊ ಇದಕ್ಕೆ ಒಂದೊಂದೇ ಆಪ್ಷನ್ಸ್ ಅನ್ನ ನೋಡ್ತಾ ಹೋಗೋಣ. ಈವರೆಗೆ ಓದಿದ ಪಠ್ಯವನ್ನ ಮನಸ್ಸಿನೊಳಗೆ ಸಂಕ್ಷಿಪ್ತಗೊಳಿಸುವಂತದ್ದು. ಸೊ ಮನಸ್ಸಿನೊಳಗೆ ಸಂಕ್ಷಿಪ್ತಗೊಳಿಸುವಂತದ್ದು ಅಂತಂದ್ರೆ ಸೊ ಅದನ್ನ ಏನ್ ಮಾಡ್ತಾ ಹೋಗ್ಬೇಕು, ಓದಿದ ನಂತರ ಅದನ್ನ ಅರ್ಥೈಸಿಕೊಂಡು ಅದನ್ನ ಸಂಕ್ಷಿಪ್ತ ಮಾಡ್ಕೊಳ್ತಾ ಹೋಗ್ಬೇಕು, ಮನನ ಮಾಡ್ಕೊಂಡು ಅದು ಆನ್ಸರ್ ಇದೇ ರೀತಿಯಾಗಿರುತ್ತೆ, ಈ ರೀತಿಯಾಗಿ ಅರ್ಥ ಮಾಡ್ಕೊಳ್ತಾ ಹೋಗ್ಬೇಕು. ಇದು ಗ್ರಹಿಕೆಯೊಂದಿಗೆ ಓದುವ ಒಂದು ಸಂಕೇತ ಆಗಿರುತ್ತೆ. ಸೊ ಇದು ಸರಿ ಇದೆ. ಅಲ್ಲಿ ಪರಿಗಣಿಸಲಾಗುವುದಿಲ್ಲ ಅಂತ ಕೇಳೋದ್ರಿಂದ ಇದು ಪರಿಗಣಿಸ್ತೀವಿ. ಪ್ರತ್ಯೇಕ ಅಕ್ಷರಗಳು ಮತ್ತೆ ವರ್ಣಮಾಲೆಯ ಮೇಲೆ ಗಮನ ಹರಿಸುವಂತದ್ದು. ಪ್ರತ್ಯೇಕ ಅಕ್ಷರಗಳು ಅಥವಾ ವರ್ಣಮಾಲೆಗಳು, ಪ್ರತ್ಯೇಕವಾಗಿ ಅಕ್ಷರಗಳ ಮತ್ತೆ ವರ್ಣಗಳ ಮಾಲೆಯ ಮೇಲೆ ಗಮನ ಹರಿಸುವಂತದ್ದು ತಪ್ಪಾಗ್ತಾ ಹೋಗುತ್ತೆ. ಸೊ ನಾವೇನ್ ಮಾಡ್ಬೇಕು, ಸ್ವರಗಳನ್ನ ಹೇಗೆ ಉಚ್ಚಾರ ಮಾಡ್ತಾ ಹೋಗ್ಬೇಕು ಅಂತಂದ್ರೆ ಎಲ್ಲಾ ಸ್ವರಗಳ ಬಗ್ಗೆ ಮೇಲೂ ನಾವು ಅವಲಂಬಿತ ಆಗ್ತಾ ಗಮನ ಹರಿಸ್ತಾ ಹೋಗ್ಬೇಕು. ಆ ಇಂದ ಸೊ ಅವುವರೆಗೂ ಯಾವ ರೀತಿಯಾಗಿ ಸ್ವರಗಳಿದಾವೆ, ಹೇಗೆ ಉಚ್ಚಾರಣೆ ಆಗ್ತಾ ಇದಾವೆ ಅನ್ನೋದು ಪ್ರತಿಯೊಂದ್ರ ಮೇಲೇನು ಗಮನ ಹರಿಸ್ತಾ ಹೋಗ್ಬೇಕು. ಸೊ ಪ್ರತ್ಯೇಕವಾಗಿ ಗಮನ ಹರಿಸುವಂಥದ್ದು ತಪ್ಪಾಗ್ತಾ ಹೋಗುತ್ತೆ. ಸೊ ಇದನ್ನ ನಾವು ಪರಿಗಣಿಸೋದಿಲ್ಲ. ಮುಂಬರುವ ವಿಷಯಗಳನ್ನು ನಿರೀಕ್ಷಿಸುವುದು. ಸೊ ಇದು ಗ್ರಹಿಕೆಯೊಂದಿಗೆ ಓದುವ ಒಂದು ನೇರವಾದ ಸಂಕೇತ ಆಗಿದೆ. ಸೊ ಗ್ರಹಿಕೆಯೊಂದಿಗೆ ಓದ್ತಾ ಇದ್ರೆ ಮುಂಬರುವ ವಿಷಯಗಳು ಯಾವೆಲ್ಲ ಬರ್ತಾ ಹೋಗ್ತವೆ ಅಂತ ನಿರೀಕ್ಷೆ ಮಾಡ್ತಾ ಹೋಗ್ತೀವಿ. ಅದು ಆ ಗ್ರಹಿಕೆಯ ಕೌಶಲ್ಯದ ಒಂದು ವಿಧಾನ. ಸೊ ನಾವೇನಾದ್ರು ಓದ್ಕೊಂಡು ಹೋಗ್ತಾ ಇದೀವಿ ಅಂತಂದ್ರೆ ಈಗ ಒಂದು ಕತೆ ಓದ್ತಾ ಇದೀವಿ ಅಂತಂದ್ರೆ ಮುಂದೆ ಹೀಗೆ ಆಗಬಹುದು, ಮುಂದೆ ಹೀಗೆ ಬರಬಹುದು ಎನ್ನುವಂತ ವಿಷಯಗಳನ್ನ ನಿರೀಕ್ಷಣೆ ಮಾಡ್ತಾ ಹೋಗ್ತವೆ. ಇದು ಗ್ರಹಿಕಾ ಕೌಶಲ್ಯಕ್ಕೆ ಸಂಬಂಧಿಸಿರುವಂತದ್ದು. ಸಂಗತಿಗಳ ಅಥವಾ ಆಲೋಚನೆಗಳ ಅನುಕ್ರಮವನ್ನು ವ್ಯವಸ್ಥೆಗೊಳಿಸುವುದು ಮತ್ತೆ ನಿರ್ಧರಿಸುವುದು, ಸೇಮ್ ಈ ಪಾಯಿಂಟ್ ಸಂಬಂಧಿಸಿದ ಇದು ಇರುವಂತದ್ದು. ಸೊ ಮುಂಬರುವ ವಿಷಯಗಳು ನಿರೀಕ್ಷಣೆ ಮಾಡ್ತಾ ಹೋಗೋದಾದ್ರೆ ಸಂಗತಿಗಳನ್ನ ಅವರು ಅನುಕ್ರಮವಾಗಿ ತಿಳ್ಕೊಳ್ತಾ ಇದ್ದಾರೆ, ಅದನ್ನ ವ್ಯವಸ್ಥೆಗೊಳಿಸ್ತಾ ಇದ್ದಾರೆ, ಮತ್ತೆ ನಿರ್ಧಾರ ಮಾಡ್ತಾರೆ ಮುಂದೆ ಯಾವ ಒಂದು ವಿಷಯ ಬರ್ತಾ ಹೋಗ್ಬಹುದು ಅಂತ. ಅಂತಂದ್ರೆ ಇಲ್ಲಿ ಯಾವುದು ಪರಿಗಣಿಸಲಾಗುವುದಿಲ್ಲ. ಆಪ್ಷನ್ 2 ನಾವು ಪರಿಗಣನೆ ಮಾಡುವುದಿಲ್ಲ. ಗ್ರಹಿಕೆಯೊಂದಿಗೆ ಓದುವುದು ಅಂತಂದ್ರೆ ಪಠ್ಯವನ್ನ ಅರ್ಥ ಮಾಡಿಕೊಳ್ಳುವುದು ಅಂತ ಅರ್ಥ. ಪ್ರತ್ಯೇಕ ಅಕ್ಷರಗಳು ಅಥವಾ ವರ್ಣಮಾಲೆ ಮೇಲೆ ಮಾತ್ರ ಗಮನ ಹರಿಸುವಂತದ್ದು ಏನಿದೆ, ಸೊ ಇದು ತುಂಬಾ ಪ್ರಾಥಮಿಕ ಕೌಶಲ್ಯ ಆಗ್ಬಿಡುತ್ತೆ. ಪ್ರಾಥಮಿಕ ಕೌಶಲ್ಯ ಮೀನ್ಸ್ ಈಗ ನಿಮ್ಗೆ ಪೇಪರ್ 1ಗೆ ಯಾವ್ದಾದ್ರು ಕೇಳಿದ್ರೆ ಈ ರೀತಿಯಾಗಿ ಕೇಳಬಹುದಿತ್ತು. ಬಟ್ ಆದ್ರೆ ಸೊ ಆಕ್ಚುಲಿ ಇದು ಅಷ್ಟು ನಾವು ಗಮನ ಹರಿಸೋದಿಲ್ಲ. ಸೊ ಪೇಪರ್ 1 ಅಲ್ಲಿ ಕೇಳಿದ್ರೆ ಇದೇ ಪ್ರಶ್ನೆ ನಾವು ಅಷ್ಟು ಗಮನ ಹರಿಸೋದಿಲ್ಲ. ಸೊ ಇವೆಲ್ಲವೂ ಸಹ ಸ್ವಂತ ಗ್ರಹಿಕೆಯ ಮೇಲೆ ಅಳವಡಿಸಿಕೊಳ್ಳುವಂಥದ್ದು. ಸೊ ಗ್ರಹಿಕೆಯ ಕೌಶಲ್ಯಗಳು. ಇನ್ನ ಮುಂದಿನ ಪ್ರಶ್ನೆ ಹಾಗೂ ಇವತ್ತಿನ ಕೊನೆಯ ಪ್ರಶ್ನೆ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ. ಮಾನವ ಭಾಷೆಯ ಈ ಮುಂದಿನ ಯಾವ ಲಕ್ಷಣಗಳಿಂದ ಮಾನವರು ತತ್ಕ್ಷಣದ ಸಮಯ ಮತ್ತು ಸ್ಥಳದಲ್ಲಿ ಇರದ ಯಾವ ವಿಷಯದ ಬಗ್ಗೆ ಮಾತನಾಡಬಲ್ಲರು ಅಂತ ಇದೆ. ಸೊ ಮಾನವ ಭಾಷೆಯ ಈ ಮುಂದಿನ ಯಾವ ಲಕ್ಷಣಗಳಿಂದ ಮಾನವರು ತತ್ಕ್ಷಣದ ಸಮಯ ಮತ್ತು ಸ್ಥಳದಲ್ಲಿ ಇರದ, ನೋಡಿ ಇರುವ ವಸ್ತುಗಳಲ್ಲ, ಇರದ ಯಾವ ವಿಷಯದ ಬಗ್ಗೆ ಮಾತನಾಡಬಲ್ಲರು? ಆಪ್ಷನ್ ಎ ವಿಚ್ಛಿನ್ನತೆ, ಸ್ಥಳಪಲ್ಲಟ, ಸ್ವೇಚ್ಛಾನುಸಾರವಾಗಿ, ವಿನ್ಯಾಸ ಅವಲಂಬನೆ ಅಂತ ಇದೆ. ನೋಡಿ ಇದು ಸಹ ಅಷ್ಟೇ ತರ್ಜುಮೆ ಮಾಡಿರುವಂತ ಒಂದು ಪ್ರಶ್ನೆ. ಇದು ಆಂಗ್ಲ ಭಾಷೆಯಲ್ಲಿ ನಮ್ಗೆ ಸೈಕಾಲಜಿಲಿ ಬರ್ತಾ ಹೋಗುತ್ತೆ. ಈ ಸೈಕಾಲಜಿ ಪ್ರಶ್ನೆಯನ್ನ ಏನ್ ಮಾಡಿದ್ದಾರೆ, ಸೊ ಭಾಷೆಗೆ ಸಂಬಂಧಿಸಿದ ಪ್ರಶ್ನೆಯಾಗಿ ಕೊಟ್ಬಿಟ್ಟಿದೆ. ಸೊ ಏನಿದೆ ಇದಕ್ಕೆ ಸಂಬಂಧಿಸಿದಂತೆ ಇದಕ್ಕೆ ಸರಿಯಾದ ಉತ್ತರ ಡಿಸ್ಪ್ಲೇಸ್ಮೆಂಟ್, ಸ್ಥಳಪಲ್ಲಟದ ಸ್ಥಳಾಂತರ ಅಂತ ಕರಿತೀವಿ. ಇದಕ್ಕೆ ಏನ್ ಸ್ಥಳಾಂತರ ಅಂತಂದ್ರೆ ಈ ವಿಷಯದ ಆಧಾರಿತವಾಗಿ ಸ್ಥಳಾಂತರ ಎಂಬುವಂಥದ್ದು ಮಾನವನ ಭಾಷೆಯ ಒಂದು ವಿಶಿಷ್ಟ ಲಕ್ಷಣ. ಇದೇನ್ ಮಾಡುತ್ತೆ, ಜನರು ಅಲ್ಲಿ ಏನಿರುತ್ತೋ ಆ ವಿಷಯಗಳ ಬಗ್ಗೆ, ಆ ಇಲ್ಲದೆ ಇರುವಂತ ವಿಷಯಗಳ ಬಗ್ಗೆ. ಸೊ ಈಗಾಗ್ಲೇ ಈ ಹಿಂದೆ ಇಲ್ಲಿ ಒಂದು ಊರಿತ್ತು, ಇಲ್ಲಿ ಒಂದು ಜನರಿದ್ರು, ಈ ರೀತಿಯಾಗಿದ್ರು ಎನ್ನುವಂತ ವಿಷಯಗಳ ಬಗ್ಗೆ ಮಾತನಾಡ್ತಾ ಹೋಗ್ತಾರೆ. ಆ ವಿಷಯಗಳ ಬಗ್ಗೆ ಮಾತನಾಡ್ತಾರೆ ಅಂದ್ರೆ ಅಲ್ಲಿ ಇಲ್ಲದೆ ಇರುವಂತ ವಿಷಯಗಳು, ಆ ಮೂರ್ತ ಪರಿಕಲ್ಪನೆಗಳ ಬಗ್ಗೆ ಮಾತನಾಡ್ತಾ ಹೋಗ್ತಾರೆ. ಸೊ ನಾವು ಸೈಕಾಲಜಿಯಲ್ಲಿ ಹೇಳ್ತಾ ಹೋಗ್ತೀವಿ ಏನು, ಒಂದು ಅಬ್ಸ್ಟ್ರಾಕ್ಟ್ ಆಬ್ಜೆಕ್ಟ್ಸ್ ಬಗ್ಗೆ ನಾವು ಥಿಂಕ್ ಮಾಡ್ತಾ ಇದೀವಿ ಅಂತಂದ್ರೆ ಅದ್ರ ಬಗ್ಗೆ ಅದು ಯಾವ ಕಾನ್ಸೆಪ್ಟ್ ಅಂದ್ರೆ ಡಿಸ್ಪ್ಲೇಸ್ಮೆಂಟ್ ಕಾನ್ಸೆಪ್ಟ್ ಅಂತ ಹೇಳ್ತಾ ಹೋಗ್ತೀವಿ. ಅದೇ ಕಾನ್ಸೆಪ್ಟ್ ನ ತಗೊಬಂದಿವ್ರು ಇಲ್ಲಿ ಕನ್ನಡದಲ್ಲಿ ಇಟ್ಟಿದ್ದಾರೆ. ಡಿಸ್ಪ್ಲೇಸ್ಮೆಂಟ್, ಸ್ಥಳಪಲ್ಲಟ ಅಂತ ಕರಿತಾ ಹೋಗ್ತೀವಿ. ಆಪ್ಷನ್ 2 ಇದಕ್ಕೆ ಸರಿಯಾದ ಉತ್ತರ ಆಗ್ತಾ ಹೋಗುತ್ತೆ. ಸ್ನೇಹಿತರೆ, ಇದಿಷ್ಟು ಸಂಪೂರ್ಣವಾಗಿ ಇವತ್ತಿನ ನಿಮ್ಮ ಕನ್ನಡ ವ್ಯಾಕರಣ ಮತ್ತೆ ಬೋಧನಾಶಾಸ್ತ್ರ. ನೋಡಿ, ಕನ್ನಡ ವ್ಯಾಕರಣ ಮೊದಲ 15 ಪ್ರಶ್ನೆಗಳನ್ನ ಬಿಡಿಸುವಂಥದ್ದು ತುಂಬಾ ಸುಲಭ ಆಗುತ್ತೆ. ನಂತರದ 15 ಪ್ರಶ್ನೆಗಳಲ್ಲಿ 4 ರಿಂದ 5 ಪ್ರಶ್ನೆಗಳು, 4 to 5 ಕ್ವಶನ್ಸ್ ನಮ್ಗೆ ಟ್ರಾನ್ಸ್ಲೇಟ್ ಆಗಿರ್ತವೆ. ಸೊ ಟ್ರಾನ್ಸ್ಲೇಟ್ ಆಗಿರ್ಬೇಕಾದ್ರೆ ಸೊ ನಮ್ಗೇನಾಗುತ್ತೆ, ಸೊ ಅಷ್ಟು ನಮ್ಗೆ ಹೆಚ್ಚಾಗಿ ಅರ್ಥ ಆಗೋದಿಲ್ಲ. ಯಾಕಂತಂದ್ರೆ ಈಗ ಒಂದೊಂದು ಭಾಷಾ ಬೋಧನಾ ವಿಧಾನ ಬೇರೆ ಬೇರೆ ರೀತಿಯಾಗಿದ್ರು ಸಹ ಎಲ್ಲಾ ಭಾಷೆಗಳು ನಾವು ಒಂದೇ ರೀತಿಯಾಗಿ ಬೋಧನೆಯನ್ನ ಮಾಡ್ತಾ ಹೋಗ್ತೀವಿ.
ಸೊ ಅದರಿಂದ ಆ ಭಾಷಾ ಬೋಧನೆ ಬದಲಾಗೋದಿಲ್ಲ ಎನ್ನುವಂಥದ್ದು ನಮ್ಮ ಕೇಂದ್ರ ಒಂದು CTET ಏನಿದೆಯೋ ಅವರ ಒಂದು ಉದ್ದೇಶ. ಈ ಭಾಷಾ ಬೋಧನೆ ಬದಲಾಗೋದಿಲ್ಲ ಅಂತಂದ್ರು ಸಹ ಅಷ್ಟೇ, ನಾವು ಕನ್ನಡವನ್ನ ಬೋಧನೆ ಮಾಡ್ಬೇಕಾದ್ರೆ ಕೆಲವೊಂದಿಷ್ಟು ಬದಲಾವಣೆ, ಪ್ರತಿಯೊಂದು ಭಾಷೆಗೂ ಬದಲಾವಣೆಗಳು ಇದ್ದೇ ಇರುತ್ತೆ. ಸೊ ಈ ಬದಲಾವಣೆಗಳು ಏನ್ ಮಾಡ್ತಾ ಹೋಗ್ತವೆ, ನಮ್ಮ ಒಂದು ಪ್ರಶ್ನೆ ಪತ್ರಿಕೆ ಮೇಲೆ ಪ್ರಭಾವ ಬೀರ್ತಾ ಹೋಗ್ತವೆ. ಸೊ ಇಲ್ಲಿ ನಾವು ಕನ್ನಡದಲ್ಲಿ ಪ್ರತಿ ಸಲ ಅಷ್ಟೇ 25 ಅಂಕಗಳವರೆಗೆ ಸುಲಭವಾಗಿ ಅಂಕಗಳನ್ನ ಗಳಿಸಬಹುದು, 25 ಅಂಕಗಳು. ತದನಂತರ ನಾವೇನ್ ಬಳಸ್ತಾ ಇದೀವೋ ಅವಾಗ ನಾವೇ 25 ಅಂಕಗಳು ಹೆಚ್ಚಾಗಿ ನಾವು ಅಂಕಗಳನ್ನು ಗಳಿಸಿದೀವಿ ಅಂತಂದ್ರೆ ನೀವು ಆ ಪ್ರಶ್ನೆ ಬಗ್ಗೆ ಹೆಚ್ಚಿನದಾಗಿ ಅರ್ಥವನ್ನ ಮಾಡ್ಕೊಳ್ತಾ ಇದ್ದೀರಾ, ಹೆಚ್ಚು ಅರ್ಥ ಮಾಡ್ಕೊಳ್ಳೋದಕ್ಕೆ ಆನ್ಸರ್ಸ್ ಅನ್ನ ಮಾಡ್ತಾ ಇದ್ದೀರಾ ಎನ್ನುವಂತ ಅರ್ಥವನ್ನ ಕೊಡ್ತಾ ಹೋಗುತ್ತೆ. ಈಗ ಮುಂದಿನ ಪ್ರಶ್ನೆ ಪತ್ರಿಕೆ ಸಹ ಇದೇ ರೀತಿಯಾಗಿ ಬರಬಹುದು. ಅದಕ್ಕೆ ನಾನು ಮೊದಲಿಗೆ ಪ್ರಶ್ನೆ ಪತ್ರಿಕೆ ಬಿಡಿಸಿ ಅದಾದ್ಮೇಲೆ ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಈ ಸಂಪೂರ್ಣವಾಗಿ ಈ ಪ್ರಶ್ನೆ ಪತ್ರಿಕೆಗಳು ಹೇಗ್ ಬರ್ತಾ ಹೋಗ್ತವೆ ಅಂತಂದ್ರೆ ಅಷ್ಟೊಂದು ಸುಲಭ ಇರೋದಿಲ್ಲ. CTET ನಮ್ಮ KTET ಇದ್ದಷ್ಟು ಸುಲಭವಾಗಿ CTET ಇರೋದಿಲ್ಲ. ಸೊ ಈ CTET ಅಲ್ಲಿ ನಾವೇನ್ ಬರಿತಾ ಹೋಗ್ತೀವಿ ಪ್ರಶ್ನೆ ಪತ್ರಿಕೆಗಳು, ಸೊ ಅವೆಲ್ಲ ಏನಾಗ್ತಾ ಹೋಗ್ತವೆ, ಕೆಲವು ಸಹ ಕೆಲವೊಂದಿಷ್ಟು ತರ್ಜುಮೆ ಆಗುತ್ತೆ. ನೀವು ಈ ಪ್ರಶ್ನೆ ಪತ್ರಿಕೆಗಳು ತುಂಬಾ ಸುಲಭ ಇದೆ, ನೀವು ಸರಿಸುಮಾರಾಗಿ ಒಂದು 2023 2022 ಪ್ರಶ್ನೆ ಪತ್ರಿಕೆಗಳನ್ನ ಬಿಡಿಸಿದ್ರೆ ಅಲ್ಲಿ ನೋಡಿ ಸುಮಾರು ಪ್ರಶ್ನೆಗಳು ಆಂಗ್ಲ ಭಾಷೆ ಇರೋ ಪ್ರಶ್ನೆಗಳನ್ನೇ ಅದೇ ರೀತಿ ತಗೊಬಂದು ತರ್ಜುಮೆ ಮಾಡಿ ಟ್ರಾನ್ಸ್ಲೇಟ್ ಮಾಡಿ ಅದನ್ನೇ ಹಾಗೆ ಇಟ್ಟಿದ್ದಾರೆ, ಕನ್ನಡ ಟ್ರಾನ್ಸ್ಲೇಟ್ ಮಾಡಿ ಹಾಗೆ ಇಟ್ಟಿದ್ದಾರೆ. ಸೊ ಆಗ ನಮ್ಗೆ ಆ ಒಂದು ಪ್ರಶ್ನೆಗಳು ಸಂಪೂರ್ಣವಾಗಿ ಅರ್ಥ ಆಗೋದೇ ಇಲ್ಲ. ಸೊ ಅದು ನಮಗೆ ಕಂಪ್ಲೀಟ್ ಆಗಿ ರಾಂಗ್ ಆನ್ಸರ್ ಆಗ್ತಾ ಹೋಗ್ಬಿಡುತ್ತೆ. ಸೊ ಅದರಿಂದ ಇದಕ್ಕೆ ಸಂಬಂಧಿಸಿದಂತೆ ಆಪ್ಷನ್, ಸೊ ಇಲ್ಲೇನಿದೆ, ಸೊ ಆಪ್ಷನ್ ಅಂತ ಹೇಳ್ತಾ ಇದೀನಿ. ಸೊ ನೀವೇನ್ ಮಾಡ್ತಾ ಹೋಗ್ಬೇಕು, ಕನ್ನಡವನ್ನ ಸ್ವಲ್ಪ ಹೆಚ್ಚಾಗಿ ಯೋಚನೆ ಮಾಡಿ. ಏನಕ್ಕೆ ಅಂದ್ರೆ ಕನ್ನಡವನ್ನ ಯೋಚನೆ ಮಾಡ್ಬೋದು, ಇಂಗ್ಲಿಷ್ ಅನ್ನ ನಾವು ಅಷ್ಟು ಹೆಚ್ಚಾಗಿ ಯೋಚನೆ ಮಾಡಕ್ ಆಗೋದಿಲ್ಲ. ಸೊ ಅದರಿಂದ ಯಾರೆಲ್ಲ ಈ ಮುಂದಿನ ಒಂದು CTET ಗೆ ತಯಾರಾಗ್ತಾ ಇದ್ದೀರೋ ಬಹಳಷ್ಟು ಪ್ರಶ್ನೆ ಪತ್ರಿಕೆಗಳನ್ನ ಬಿಡಿಸಿ, ಅವಾಗ ಅದೇನಾಗುತ್ತೆ ನಿಮಗೆ ಒಂದು ಐಡಿಯಾ ಕೊಡುತ್ತೆ. ನಾನೇ ಬಿಡಿಸ್ತಾ ಇರ್ಬೇಕಾದ್ರೆ ಪ್ರಶ್ನೆಗಳು ನಿಮ್ಗೆ ಗೊತ್ತಾಯ್ತು, ಸುಮಾರು ಪ್ರಶ್ನೆಗಳ ಕಡೆ ನಾನು ಹೇಳಿದೆ, ಇದು 2-3 ಸಲ ರಿಪೀಟೆಡ್ ಆಗ್ತಾ ಇದೆ. ಏನಕ್ಕೆ ನಾನು ಹೇಳಿದೆ, ನಾನು ಈ ಒಂದು ಅವಧಿಯಲ್ಲಿ ಬಿಡಿಸಿದೀನಿ. ನಾನು ಈ ಸುಮಾರು ಪ್ರಶ್ನೆ ಪತ್ರಿಕೆ ಬಿಡಿಸ್ಬೇಕಾದ್ರೆ ನಂಗೆ ಅದ್ರ ಬಗ್ಗೆ ಒಂದು ಐಡಿಯಾ ಸಿಕ್ತು. ಅದೇ ರೀತಿಯಾಗಿ ಐಡಿಯಾ ನಿಮ್ಗೂ ಸಿಗ್ತಾ ಹೋಗುತ್ತೆ. ಜೊತೆಗೆ ಕೆಲವೊಂದಿಷ್ಟು ಪ್ರಶ್ನೆಗಳನ್ನ ಯಾವ್ದನ್ನ ನಾನು ಸ್ಕಿಪ್ ಮಾಡ್ಬೇಕು ನೋಡಿ, ಯಾವ್ದನ್ನು ಸ್ಕಿಪ್ ಮಾಡಕ್ ಹೋಗ್ಬೇಡಿ. ಯಾಕೆ ಸ್ಕಿಪ್ ಮಾಡಕ್ ಹೋಗ್ಬೇಡಿ ಅಂತಂದ್ರೆ ಇಲ್ಲಿ ಯಾವುದೇ ರೀತಿಯಾಗಿ ನೆಗೆಟಿವ್ ಮಾರ್ಕ್ಸ್ ಇರೋದಿಲ್ಲ, CTET ಗೆ ಸಂಬಂಧಿಸಿದ ಯಾವುದೇ ನೆಗೆಟಿವ್ ಮಾರ್ಕ್ಸ್ ಇರೋದಿಲ್ಲ. ಸೊ ಅದರಿಂದ ಸ್ಕಿಪ್ ಮಾಡ್ಲಿಕ್ಕೆ ಹೋಗ್ಬೇಡಿ, ಎಲ್ಲಾ ಪ್ರಶ್ನೆಗಳನ್ನ ಅಟೆಂಡ್ ಮಾಡಿ. ಬಟ್ ಯಾವ್ದಕ್ಕೆ ಹೆಚ್ಚಿನ ಟೈಮ್ ಕೊಡ್ಬೇಕು, ಯಾವ್ದಕ್ಕೆ ಹೆಚ್ಚಿನ ಟೈಮ್ ಕೊಡಬಾರ್ದು ಅಂತ ನಿಮ್ಗೆ ಅಲ್ಲಿ ಈಸಿಯಾಗಿ ಗೊತ್ತಾಗುತ್ತೆ. ಸುಮಾರು ಇಂಗ್ಲಿಷ್ ಪದಗಳು ಬರ್ತಾ ಇದೆ, ಹಿಂಗ ಆಂಗ್ಲ ನಮ್ಗೆ ಕಾನ್ಸೆಪ್ಟ್ ಗೊತ್ತಾಗ್ತಾ ಇದೆ ಅಂದ್ರೆ ಆ ಕ್ವಶನ್ಸ್ ಅಲ್ಲಿಗೆ ಸ್ಕಿಪ್ ಮಾಡಿ. ಬಟ್ ಕೊನೆಯಲ್ಲಿ ಅದಕ್ಕೆ ಕಂಪ್ಲೀಟ್ ಆಗಿ ನೀವು ಏನ್ ಮಾಡ್ತಾ ಬರ್ಬೇಕಾಗುತ್ತೆ, OMR ಅಲ್ಲಿ ಫಿಲ್ ಮಾಡ್ತಾ ಬರ್ಬೇಕಾಗುತ್ತೆ. ಸ್ನೇಹಿತರೆ, ಇದಿಷ್ಟು ಸಂಪೂರ್ಣವಾಗಿ 2025 ನೀವೇನ್ CTET ಬರ್ದಿದ್ರಲ್ವಾ ಅದರ ಒಂದು ಪ್ರಶ್ನೆ ಪತ್ರಿಕೆ ಇದಾಗಿತ್ತು. ಕೆಲವೊಂದಿಷ್ಟು ಪ್ರಶ್ನೆಗಳು ಕ್ಲಿಷ್ಟಕರವಾಗಿರಬಹುದು, ಆದ್ರೆ ನೀವೇನ್ ಮಾಡ್ತಾ ಹೋಗ್ಬೇಕು, ಆ ಪ್ರಶ್ನೆಗಳನ್ನ ಕತ್ತರಿಸುವ ಕಡೆಗೆ ನೀವು ಗಮನ ಹರಿಸ್ತಾ ಹೋಗ್ಬೇಕಾಗುತ್ತೆ. ಇದಿಷ್ಟು ಇವತ್ತಿನ ಪ್ರಶ್ನೆ ಪತ್ರಿಕೆ ಆಗಿತ್ತು. ಇನ್ನು ಮುಂದಿನ ಒಂದು ಸೆಷನ್ ಅಲ್ಲಿ ಬಹಳಷ್ಟು ಪ್ರಶ್ನೆ ಪತ್ರಿಕೆಗಳು, ಈಗಾಗಲೇ 2025 ಮತ್ತೊಂದು ಕನ್ನಡ ಪ್ರಶ್ನೆ ಪತ್ರಿಕೆ ಇದೆ. ಆ ಪ್ರಶ್ನೆ ಪತ್ರಿಕೆ ನಾನು ಮುಂದಿನ ಸೆಷನ್ ಅಲ್ಲಿ ಬಿಡಿಸ್ತಾ ಹೋಗ್ತೇನೆ ಅಂತ ಹೇಳ್ತಾ ಮತ್ತೆ ಮುಂದಿನ ಸೆಷನ್ ಅಲ್ಲಿ ಭೇಟಿ ಆಗೋಣ ಸ್ನೇಹಿತರೆ. ನಿಮ್ಗೆಲ್ರಿಗೂ ಧನ್ಯವಾದಗಳು.